ಆರಾಧನೆ. ಒಂದು ವಾಕ್ಯವನ್ನು ಓದಿ ನಾವು ಕುಳಿತುಕೊಳ್ಳೋಣ. ಒಂದು ವಾಕ್ಯವನ್ನು ಕೇಳಿಸ್ಕೊಂಡು, ದೇವರು ತಾವು ಆರಿಸಿಕೊಂಡಿರುವ ಜನರ ವಿಶ್ವಾಸವನ್ನು ದೃಢಪಡಿಸಲು ಮತ್ತು ಭಕ್ತಿಯನ್ನು ವೃದ್ಧಿಗೊಳಿಸಿ ಅಮರ ಜೀವದತ್ತ ಕರೆದೊಯ್ಯುವ ಸತ್ಯಗಳನ್ನು ಅವರಿಗೆ ಬೋಧಿಸಲು ನನ್ನನ್ನು ನೇಮಿಸಿದ್ದಾರೆ. ಈ ಅಮರ ಜೀವವನ್ನು ಕೊಡುವುದಾಗಿ ಸತ್ಯಪರರಾದ ದೇವರು ಆದಿಯಿಂದಲೂ ನಮಗೆ ವಾಗ್ದಾನ ಮಾಡಿದ್ದರು. ಸೂಕ್ತ ಕಾಲವು ಬಂದಾಗ ಈ ವಾಗ್ದಾನವನ್ನು ಈಡೇರಿಸಿ ತಮ್ಮ ಸಂದೇಶವನ್ನು ಪ್ರಕಟಿಸಿದರು. ನನಗೊಪ್ಪಿಸಿರುವ ಈ ಸಂದೇಶವನ್ನು ಜಗದ್ರಕ್ಷಕರಾದ ದೇವರ ಆಜ್ಞಾನುಸಾರ ನಾನು ಸಾರುತ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಕುಳಿತುಕೊಳ್ಳೋಣ. ಶುಭ ಸಂದೇಶ ಸಾರುವುದರ ಉದ್ದೇಶ. ಯಾಕೆ ಶುಭ ಸಂದೇಶ ಸಾರಬೇಕು? ಯಾಕೆ ಪ್ರಾರ್ಥನೆಗಳನ್ನ ನಡೆಸಬೇಕು? ಎಲ್ಲದರ ಉದ್ದೇಶ ಇಲ್ಲಿ ಹೇಳಲಾಗಿದೆ. ದೇವರು ತಾವು ಆರಿಸಿಕೊಂಡಿರುವ ಜನರ ವಿಶ್ವಾಸವನ್ನು ದೃಢಪಡಿಸಲು ಮತ್ತು ಭಕ್ತಿಯನ್ನು ವೃದ್ಧಿಗೊಳಿಸಿ ಅಮರ ಜೀವದತ್ತ ಕರೆದೊಯ್ಯುವ ಸತ್ಯಗಳನ್ನು ಅವರಿಗೆ ಬೋಧಿಸಲು. ಪ್ರೈಸ್ ದಿ ಲಾರ್ಡ್. ಪ್ರತಿಯೊಂದು ಪ್ರಾರ್ಥನಾ ತಂಡಗಳ ಅಥವಾ ಧ್ಯಾನ ಕೇಂದ್ರಗಳ ಅಥವಾ ರಿಟ್ರೀಟ್ ಕಂಡಕ್ಟ್ ಮಾಡುವ ಟೀಮಿನ ಬೋಧನೆ ಮಾಡುವ ಬೋಧಕರ ಉದ್ದೇಶ ಇದಾಗಿದೆ. ಏನು? ದೇವರು ತಾವು ಆರಿಸಿಕೊಂಡಿರುವ ಜನರ ವಿಶ್ವಾಸವನ್ನು ದೃಢಪಡಿಸುವುದು ಮತ್ತು ಭಕ್ತಿಯನ್ನು ವೃದ್ಧಿಗೊಳಿಸಿ ಅಮರ ಜೀವದತ್ತ ಕರೆದೊಯ್ಯುವ ಸತ್ಯಗಳನ್ನು ಅವರಿಗೆ ಬೋಧಿಸುವುದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಆದರೆ ಬಹಳ ಬೇಸರದ ಒಂದು ಸಂಗತಿ ಅಂದರೆ ಇದು ನಡೀತಾ ಇಲ್ಲ. ಈಗ ಏನು ದೇವರ ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡುವೋ ಇದು ನಡೀತಾ ಇಲ್ಲ. ಬೇರೆ ಏನೇನೋ ನಡೀತಾ ಇದೆ. ಸರಿಯಾದ ಪರ್ಪಸ್ ಫುಲ್ಫಿಲ್ ಆಗ್ತಾ ಇಲ್ಲ. ಯೇಸು ಯಾಕೆ ಸಭೆಯನ್ನು ಸ್ಥಾಪಿಸಿದ್ದು? ಯೇಸು ಯಾತಕ್ಕೋಸ್ಕರ ವರದಾನಗಳನ್ನು ಕೊಟ್ಟು ಒಬ್ಬೊಬ್ಬರನ್ನು ಅವರ ಸೇವೆಗಾಗಿ ಕರೆದಿದ್ದು? ಪ್ರತಿಯೊಂದರ ಮುಖ್ಯ ಮೂಲ ಉದ್ದೇಶ ಇಂದು ನೆರವೇರ್ತಾ ಇರೋದು ಕಾಣಿಸ್ತಾ ಇಲ್ಲ. ಬಹಳ ದುಃಖಕರವಾದ ವಿಷಯ. ನಿಮಗೆಷ್ಟು ದುಃಖ ಆಗ್ತಾ ಇದೆಯೋ ಗೊತ್ತಿಲ್ಲ, ನನಗಂತೂ ದುಃಖ ಆಗ್ತಾ ಇದೆ. ಯಾಕೆ ಅಂದರೆ ಅಷ್ಟೊಂದು ಅಟ್ಯಾಕ್ ಇವತ್ತು ಬರ್ತಾ ಇದೆ. ಯಾರಿಗೆ? ನನಗಲ್ಲ, ವಿಶ್ವಾಸಿಗಳಿಗೆ. ತೀತನು ಬರೆದ ಪತ್ರಿಕೆ, ಯೂದನು ಬರೆದ ಪತ್ರಿಕೆಯಲ್ಲಿ ಜೂಡ್ ಒಂದೇ ಒಂದು ಪತ್ರಿಕೆ. ಆ ಪತ್ರಿಕೆಗಳಿಗಲ್ಲ, ಪತ್ರಿಕೆಗೆ ಅಧ್ಯಾಯ ಏನೂ ಇಲ್ಲ. ಯೂದನು ಬರೆದ ಪತ್ರಿಕೆಯಲ್ಲಿ ಒಂದು ಅಧ್ಯಾಯ, ಅಂದರೆ ಅಧ್ಯಾಯ ಇಲ್ಲ, ಜಸ್ಟ್ ಒಂದು ಲೆಟರ್. ಓಕೆ, ಅದರಲ್ಲಿ 3ನೇ ವಚನ. ಪ್ರಿಯ ಸಹೋದರರೇ, ಓಕೆ, ನಮಗೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಬರೆಯಲು ಅತ್ಯಾಸಕ್ತನಾಗಿದ್ದೆನು. ಆದರೆ ದೇವಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯಕವೆಂದು ತೋರಿತು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ದೇವ ಜನರೆಲ್ಲರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕು ಅಂತ ಅಂದು, ಯಾವಾಗ 2000 ವರ್ಷಗಳ ಹಿಂದೆ ಸಂತ ಯೂದರು ಈ ಪತ್ರಿಕೆಯಲ್ಲಿ ಬರೀತಾರೆ. ಏನನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡಬೇಕಂತೆ? ಏನು? ನಿಮ್ಮ ಆಸ್ತಿಪಾಸ್ತಿನ ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತಲ್ಲ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತ ಅಲ್ಲ,
ನಿಮ್ಮ ಬಿಸ್ನೆಸ್ಸನ್ನು ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತ ಅಲ್ಲ. ನಿಮಗೆ ಇವತ್ತೇನೋ ಒಂದು ಒಳ್ಳೆ ಕೆಲಸ ಇದೆ, ಅದನ್ನು ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತ ಅಲ್ಲ. ನಿಮಗಿರುವ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳಿಕ್ಕೆ ಹೋರಾಟ ಮಾಡಿ ಅಂತ ಇಲ್ಲಿ ಬರೆದಿಲ್ಲ. ನಿಮಗೆ ಕೊಟ್ಟಿರುವ ವಿಶ್ವಾಸವನ್ನು, ದೇವ ಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಟ ಮಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ಎಣಿಸಿತು ಅಂತ 2000 ವರ್ಷಗಳ ಹಿಂದೆಯೇ ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಇದು ಬರೆದು ಸುಮಾರು 2000 ವರ್ಷಗಳಾಗೋಗಿದೆ. 2000 ಆಗದೆ ಇದ್ದರೂ 1700 ವರ್ಷಗಳಾದರೂ ಆಗಿದೆ. ಈ ಪವಿತ್ರ ಗ್ರಂಥವನ್ನು, ಬೈಬಲ್ ಗ್ರಂಥವನ್ನು ಬರೆದುಕೊಟ್ಟು 1600+ ಇಯರ್ಸ್ ಈ ಬೈಬಲನ್ನು ಬರೆದಾಗಿದೆ. ಆದರೆ ಈ ಪತ್ರಿಕೆ ಬರೆದು ಸುಮಾರು 2000 ವರ್ಷಗಳಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮರು ಬಯಸುತ್ತಿರುವುದು ಇಂದು ನಾನು ಮತ್ತು ನಾವೊಬ್ಬೊಬ್ಬರು ಮತ್ತು ಧರ್ಮಸಭೆ ಮತ್ತು ಎಲ್ಲ ದೇವ ಸೇವಕರುಗಳು ಹೋರಾಟ ಮಾಡಬೇಕಾಗಿರೋದು ಯಾತಕ್ಕೋಸ್ಕರ ಗೊತ್ತಾ? ಒಂದೇ ಒಂದು ಕಾರ್ಯಕ್ಕೋಸ್ಕರ, ವಿಶ್ವಾಸವನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳೋ ವಿಷಯದಲ್ಲಿ ಹೋರಾಟ ಮಾಡಬೇಕು. ಸಂತ ಪೌಲರು ಹೇಳ್ತಾರೆ ತಿಮೋತಿಗೆ, 2 ತಿಮೋತಿ 4:7 ನನ್ನ ಜೀವನದ ಹೋರಾಟವನ್ನು ನಾನು ಓಟವನ್ನು ಓಡಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಏನನ್ನು ಕಾಪಾಡಿಕೊಂಡಿದ್ದೇನೆ? ವಿಶ್ವಾಸವನ್ನು ನಾನು ಕಾಪಾಡಿಕೊಂಡಿದ್ದೇನೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೂ ಹೇಳಲಿಕ್ಕಾಗಬೇಕು ಕೊನೆಯಲ್ಲಿ, ಮಕ್ಕಳೇ ನಾವು ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇವೆ ಅಂತ. ವಯಸ್ಸಾದ ತಂದೆ ತಾಯಿ ಅಜ್ಜ ಅಜ್ಜಿ ಸಾಯಬೇಕಾದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕರೆದು ಹೇಳಲಿಕ್ಕಾಗಬೇಕು, ಮಕ್ಕಳೇ ಮೊಮ್ಮಕ್ಕಳೇ ನಾವು ವಿಶ್ವಾಸವನ್ನು ಕಾಪಾಡಿಕೊಂಡು ಈ ಲೋಕದ ಪ್ರಯಾಣವನ್ನು ಮುಗಿಸಿ ಇನ್ನೊಂದು ಲೋಕಕ್ಕೆ ಹೋಗ್ತಾ ಇದ್ದೇವೆ. ಆದುದರಿಂದ ನೀವು ಕೂಡ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಅದನ್ನು ಕಾಪಾಡಿಕೊಂಡ್ರೆ ಮಾತ್ರ ಸ್ವರ್ಗ ರಾಜ್ಯಕ್ಕೆ ಬರಲಿಕ್ಕಾಗ್ತದೆ. ಇಲ್ಲದೆ ಇದ್ದರೆ ನಿಮಗೆ ಸ್ವರ್ಗ ನಷ್ಟ ಆಗ್ತದೆ, ರಕ್ಷಣೆ ನಷ್ಟವಾಗ್ತದೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಏನು ನಷ್ಟ ಆದರೂ ಪರವಾಗಿಲ್ಲ, ನಿಮಗಿರುವ ಸಕಲ ಸುಖ ಸಂತೋಷ ಎಲ್ಲ ನಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಆರೋಗ್ಯ ನಿಮ್ಮ ಜೀವ ನಷ್ಟ ಆದರೂ ಪರವಾಗಿಲ್ಲ, ನಿಮಗಿರ್ತಕ್ಕಂಥ ಸಕಲವು ನಷ್ಟವಾಗಿ ಹೋದರೂ ಪರವಾಗಿಲ್ಲ, ವಿಶ್ವಾಸವನ್ನು ಮಾತ್ರ ಕಾಪಾಡಿಕೊಳ್ಳಿ ಅಂತ ಅಪ್ಪ ಅಮ್ಮಂದರು ಅಜ್ಜ ಅಜ್ಜಿಯಂದರು ಸಾಯುವ ಟೈಮ್ನಲ್ಲಿ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಹೇಳಲಿಕ್ಕೆ ಸಾಧ್ಯವಾಗಬೇಕು. ಆದರೆ ಇವತ್ತು ಬಹಳ ದುಃಖಕರವಾದ ವಿಷಯ, ಅದನ್ನು ಹೇಳಲಿಕ್ಕೆ ಒಬ್ಬ ಅಪ್ಪ ಅಮ್ಮನೂ ಇವತ್ತಿಲ್ಲ, ಒಬ್ಬ ಅಜ್ಜ ಅಜ್ಜಿನೂ ಇವತ್ತು ಇಲ್ಲ. ಎಲ್ಲ ಹೇಳೋದೇನು ಗೊತ್ತಾ? ಆಸ್ತಿನ ಕಾಪಾಡಿಕೊಳ್ಳಿ ಮಕ್ಕಳೇ, ಆರೋಗ್ಯ ನೋಡ್ಕೊಳ್ಳಿ ಮಕ್ಕಳೇ, ಭವಿಷ್ಯ ನೋಡ್ಕೊಳ್ಳಿ ಮಕ್ಕಳೇ, ಮನೆ ಕಡೆ ನೋಡ್ಕೊಳ್ಳಿ ಮಕ್ಕಳೇ, ಎಲ್ಲರನ್ನೂ ನೋಡ್ಕೊಳ್ಳಿ, ಅದು ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ಅಂತ ಹೇಳಿ ಸತ್ತು ಹೋಗುವಂಥ ತಂದೆ ತಾಯಂದಿರಿದ್ದಾರೆ. ಈ ಒಂದು ದುಃಖದ ದುರವಸ್ಥೆಯಲ್ಲಿ ನಮ್ಮ ಸಭೆ, ನಮ್ಮ ಸಹೋದರ, ನಮ್ಮ ಸಹೋದರಿಯರಿರುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ದುಃಖ ಆಗದೆ ಇನ್ನೇನು ಸಂತೋಷ ಆಗುತ್ತಾ? ಈ ಪವಿತ್ರ ಬೈಬಲ್ ಹೇಳಲಿಕ್ಕೆ ತುಂಬ ವಿಷಯ ಇದೆ, ಆದರೆ ಕಡಿಮೆ ಸಮಯ ಇದೆ, ಎಷ್ಟಾಗುತ್ತೋ ಅಷ್ಟು ಹೇಳೋಣ. ಈ ಪವಿತ್ರ ಬೈಬಲ್, ಇದರ ಪರ್ಪಸ್ ನಿಜವಾಗಲೂ ಬೋಧನೆ ಮಾಡುವ ಪ್ರತಿಯೊಬ್ಬರಿಗೆ ಅರ್ಥ ಆದರೆ ಎಷ್ಟೋ ಜನ ನಿಜವಾಗಲೂ ವಿಶ್ವಾಸಿಗಳಾಗ್ತಾ ಇದ್ದರು. ಪವಿತ್ರಾತ್ಮನ ಪರ್ಪಸ್ ನಿಜವಾಗಲೂ ಬೋಧಿಸುವ ಪ್ರತಿಯೊಬ್ಬರಿಗೆ ಅರ್ಥ ಆಗಿದ್ದಿದ್ದರೆ ನಿಜವಾಗಲೂ ಎಷ್ಟೋ ಜನ ಪವಿತ್ರಾತ್ಮ ಭರಿತರಾಗ್ತಾ ಇದ್ದರು. ಇವತ್ತು ಎಷ್ಟೋ ಜನ ಪ್ರೇಯರ್ ಗ್ರೂಪ್ ಅವರು ಇದ್ದೀವಿ, ಎಷ್ಟೋ ಜನ ಎಷ್ಟೋ ಕಡೆಗಳಲ್ಲಿದ್ದಾರೆ. ಪ್ರತಿಯೊಬ್ಬರಿಗೂ ಅದರ ಪರ್ಪಸ್ ಏನು ಅಂತ ನಿಜವಾಗಲೂ ಗೊತ್ತಾಗಿದ್ದರೆ ಎಷ್ಟೋ ಜನರು ಇವತ್ತು ಯೇಸುವಿನ ಸಾಕ್ಷಿಗಳಾಗಿ ಪ್ರಜ್ವಲಿಸ್ತಾ ಇದ್ದರು. ಆದರೆ ಬಹಳ ದುಃಖಕರವಾದ ದುರಂತವಾದ ವಿಷಯ, ಪರ್ಪಸ್ ಫುಲ್ಫಿಲ್ ಆಗ್ತಾ ಇಲ್ಲ. ಏನೇನೋ ನಡೀತಾ ಇದೆ, ಅಲ್ಲೊಂದಿಷ್ಟು ದೆವ್ವಗಳು ಹೋಗ್ತಾ ಇದೆ, ಈ ಕಡೆ ಒಂದಿಷ್ಟು ಅದ್ಭುತಗಳಾಗ್ತಾ ಇದೆ, ಈ ಕಡೆ ಒಂದಿಷ್ಟು ಜನಕ್ಕೆ ಒಳ್ಳೆಯದಾಗ್ತಾ ಇದೆ, ಇಷ್ಟ ಆಗ್ತಾ ಇದೆ. ಇದಲ್ವೇ ಅಲ್ಲ ಪರ್ಪಸ್, ಇದು ಪರ್ಪಸ್ ಅಲ್ಲ. ನಾನು ನಿಮಗೆ ಹೇಳ್ತೀನಿ, ಬೈಬಲ್ ಮುಖಾಂತರವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ಹೇಳ್ತೀನಿ. ನೀವು ಬೈಬಲ್ ನೋಟ್ ಪುಸ್ತಕ ಪೆನ್ನೆಲ್ಲ ತೆಗೆದುಕೊಂಡು ಬಂದಿದ್ದೀರಿ ಅಂತ ನಾನು ನಂಬ್ತೀನಿ. ನೀವು ಎಷ್ಟು ಕಲಿತೀರೋ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನ ಅಷ್ಟು ಪವರ್ಫುಲ್ ಆಗುತ್ತೆ. ನಿಮ್ಮ ಜೀವನ ಪವರ್ಫುಲ್ ಆಗಬೇಕಾ ಅಥವಾ ನೀವೊಬ್ಬರಿಗೆ ಗುಲಾಮರಾಗಿ ಇರಬೇಕಾ?
ಸಾಯೋ ತನಕ ಗುಲಾಮತನದಲ್ಲೇ ಇರಬೇಕಾ? ಬ್ರದರ್ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ನನ್ನಂಥವ್ರ ಹತ್ರ ಭಿಕ್ಷೆ ಕೇಳ್ಕೊಂಡೇ ಬದುಕಬೇಕಾ? ನೀವೇನಾಗಬೇಕು? ಕೊಡೋರಾಗಬೇಕು. ಭಿಕ್ಷೆ ಕೇಳ್ಕೊಂಡು ಬದುಕೋ ಪರಿಸ್ಥಿತಿಯಲ್ಲಿ ಇರಬಾರ್ದಾದ್ರೆ, ನಾವು ಅನೇಕರಿಗೆ ಕೊಡುವ ಪರಿಸ್ಥಿತಿಗೆ ಬರಬೇಕಾದ್ರೆ ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಈಗ ಆಲಿಸುತ್ತಿರುವ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಮನಸ್ಸು ಈ ಕಡೆ ಕೊಡೋದಾದರೆ ಖಂಡಿತವಾಗಲೂ ನಿಮಗೆ ಅರ್ಥ ಆಗುತ್ತೆ. ಇದು ಕಷ್ಟಕರವಾದ ವಿಷಯ ಏನಿಲ್ಲ, ತುಂಬ ಸರಳವಾದ ವಿಷಯ, ಸಿಂಪಲ್ ಆದ ವಿಷಯ. ಸಿಂಪಲ್ ಆಗಿರೋದ್ರಿಂದಾನೇ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗಲಿಕ್ಕೆ. ಯಾವುದಾದ್ರೂ ಕಷ್ಟಕರವಾದದ್ದು ಹೇಳಿದರೆ ನಿಮಗೆ ಅರ್ಥ ಆಗ್ತಾ ಇತ್ತು. ಇದು ತುಂಬ ಸಿಂಪಲ್, ತುಂಬ ಸರಳವಾದ ವಿಷಯ. ಪ್ರೈಸ್ ದ ಲಾರ್ಡ್. ಓಕೆ, ನಾನು ವಿಷಯಕ್ಕೆ ಬರ್ತೀನಿ. ಲೂಕನು ಬರೆದ ಶುಭ ಸಂದೇಶ, ಸಂತ ಲೂಕನು ಬರೆದ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಪೇತ್ರ ಮತ್ತು ಸಂಗಡಿಗರು ರಾತ್ರಿಯೆಲ್ಲ ಮೀನು ಹಿಡಿತಾರೆ. ಎಷ್ಟು ಮೀನು ಸಿಕ್ತು? ರಾತ್ರಿಯೆಲ್ಲ ಮೀನು ಹಿಡಿದಿದ್ದಕ್ಕೆ ಎಷ್ಟು ಸಿಕ್ತು? ಒಂದು ಮೀನು ಸಿಕ್ಕಿಲ್ಲ. ಒಂದು ಮೀನು ಸಿಗದೇ ಇದ್ದಾಗ ಯೇಸು ಕ್ರಿಸ್ತರು ಬಂದು ಹೇಳ್ತಾರೆ, ಏನಂತ ಹೇಳ್ತಾರೆ? ಮೀನು ಬೇಟೆಗಾಗಿ ಬಲೆಯನ್ನು ಹಾಕಿ ಅಂತ ಹೇಳ್ತಾರೆ. ಬಲೆ ಹಾಕಿದಾಗ ಎಷ್ಟು ಮೀನು ಸಿಕ್ತು? ಎಷ್ಟು ಸಿಕ್ತು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೀನು ಸಿಕ್ತು, ರಾಶಿ ರಾಶಿಯಾಗಿ ಸಿಕ್ತು. ನಮಗೆ ಬೇಕಾಗಿರೋದೇನಿವತ್ತು? ನಾವು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಜೀವನದಲ್ಲಿ ಏನೇನೋ ಸಿಗಲಿಕ್ಕೆ, ಅಲ್ವಾ? ಇಲ್ಲಿರುವ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನೇನೋ ಸಿಗ್ಲಿಕ್ಕೋಸ್ಕರ, ಏನೇನೋ ಆಗ್ಲಿಕ್ಕೋಸ್ಕರ ಬಹಳ ಬಲೆ ಹಾಕಿ 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 ಸುಸ್ತಾಗಿದ್ದೀವಿ. ಇನ್ನು ಕೆಲವರು ಹೇಳ್ತಾರೆ, ನೀವು 9 ದಿವಸ ಹಾಕ್ತಾಯಿರಿ ಸಿಗುತ್ತೆ, 3 ತಿಂಗಳು ಹಾಕ್ತಾಯಿರಿ ಸಿಗುತ್ತೆ, 40 ದಿವಸ ಫಾಸ್ಟಿಂಗ್ ಇದ್ದು ಹಾಕಿ ಸಿಗುತ್ತೆ ಅಂತ. ಪಾಪ ನೀವೆಲ್ಲ ಥರದಲ್ಲೂ ಪ್ರಯತ್ನ ಮಾಡಿ ಬಲೆ ಹಾಕ್ತಾನೇ ಇದ್ದೀರಿ, ಹಾಕಿ 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 ಹಾಕಿ. ಇನ್ನು ಯಾರ್ಯಾರೋ ಎಲ್ಲರೂ ಹೇಳಿದ್ದು ಮಾಡ್ತಾನೇ ಇದ್ದೀರಿ, ಬಲೆ ಹಾಕ್ತಾನೇ ಇದ್ದೀರಿ, ಆದರೂ ಮೀನು ಸಿಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಕೆಲವ್ರಿಗೆ ಸಿಕ್ಕಿರ್ಬೋದು 1-2 ಮೀನು, ಒಣ ಜಬ್ಬು ಹಳೇದು ಯಾವುದಾದ್ರೂ ಸಿಕ್ಕಿರ್ಬೋದು, ಅದು ತೃಪ್ತಿ ಕೊಡ್ತಾ ಇಲ್ಲ. ಸಿಕ್ಕಿದ ಮೀನು ಸರಿ ಇಲ್ಲ, ಯಾವುದೋ ಒಂದು ಚಿಕ್ಕ ಸಣ್ಣ ಮೀನು ಇರುತ್ತಲ್ಲ, ಆ ರೀತಿ ಮೀನು ಸಿಕ್ಕಿರ್ಬೋದು, ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಪೇತ್ರ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟ, ಬಲೆ ಹಾಕಿದ, ಮೀನು ಸಿಕ್ತು. ಮೀನು ಸಿಕ್ಕಿ ಆದಮೇಲೆ ಮುಂದಕ್ಕೆ ನಾವು ಓದೋದೇ ಇಲ್ಲ, ನಾವು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಮೀನು ಸಿಕ್ಕಿದ ಮೇಲೆ ಸಾಕಲ್ವಾ? ನಾನು ಸುಮಾರು ಸರಿ ಯೋಚನೆ ಮಾಡಿದೆ, ಇಲ್ಲಿಗೆ ನಿಲ್ಲಿಸಿದ್ದೀನಿ, ಇಲ್ಲಿ ತನಕನೇ ಬೋಧನೆ ಮಾಡಿದ್ದೀನಿ, ಇಲ್ಲಿಂದ ಮುಂದಕ್ಕೆ ಬೋಧನೆ ಮಾಡಲಿಲ್ಲ. ಪವಿತ್ರಾತ್ಮರು ಒಂದು ದಿವಸ ಹೇಳಿದರು, ನೀನು ಯಾಕೆ ಇಲ್ಲಿ ತನಕ ಬೋಧನೆ ಮಾಡಿದೆ, ಇಲ್ಲಿಂದ ಮುಂದಕ್ಕೆ ಯಾರಿಗಿರೋದು ಬೋಧನೆ ಕೇಳಿದ್ರು. ಹೌದಲ್ವ ಅಂತ ಯೋಚನೆ ಮಾಡಿದೆ. ಯಾಕಂದರೆ ಅಲ್ಲಿ ಕಂಪ್ಲೀಟ್ ಆಗಿಲ್ವಲ್ಲ, ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಅಲ್ಲಿಂದ ಬೇರೆ ಮೆಸೇಜ್ ಬರೋದು 12ನೇ ವಾಕ್ಯದ ನಂತರ. 11ರವರೆಗೆ ಇರೋದು ಪೇತ್ರ ಮೀನು ಹಿಡಿದಿದ್ದೆ. ನಾವು ಮೀನು ಸಿಕ್ಕಿದ ತಕ್ಷಣ ಬಿಟ್ಬಿಡ್ತೀವಿ. ನಾವು ಕೆಲವು ಟೈಮ್ ಆ ಥರನೇ ಪ್ರಾರ್ಥನೆ ಮಾಡ್ತೀವಿ, ಧ್ಯಾನಗಳಿಗೆ ಬರ್ತೀವಿ, ಒಂದು ಅದ್ಭುತ ಆಗುತ್ತೆ, ಅದ್ಭುತ ಆದ ತಕ್ಷಣ ಬಿಟ್ಬಿಡ್ತೀವಿ, ಮುಗೀತು. ನಮಗೊಂದು ಅದ್ಭುತ ಆಗಬೇಕಾಗಿತ್ತು, ಅದ್ಭುತ ಆಯಿತು. ಪ್ರೈಸ್ ದ ಲಾರ್ಡ್. ಅದೇ ಥರ ಪ್ರೈಸ್ ದ ಲಾರ್ಡ್ ಹೇಳ್ತೀವಿ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ಅಥವಾ ನಮ್ಗೆ ಇಷ್ಟ ಬಂದಾಗೆ ನಾವು ಬದುಕ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರು, ಹಾಗೆ ನಾವು ಇಲ್ಲಿವರೆಗೆ ಓದ್ತೀವಿ, ಎಲ್ಲರೂ ಜೋರಾಗಿ ಯೇಸುವಿನ ಮಾತನ್ನು ಕೇಳಿ ಬಲೆ ಹಾಕಿದ, ಮೀನು ರಾಶಿ ರಾಶಿಯಾಗಿ ಸಿಕ್ತು, ಚಪ್ಪಾಳೆ ತಟ್ಟಿ ಹಲ್ಲೆಲೂಯಾ, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಹೋದರು, ನಿಮಗೂ ರಾಶಿ ರಾಶಿಯಾಗಿ ಸಿಗುತ್ತೆ ಅಂತ. ಆದರೆ ಮುಂದಕ್ಕೆ ಓದುವಾಗ ನಮಗೆ ಗೊತ್ತಾಗುತ್ತೆ, ಪೇತ್ರ ಹೇಳ್ತಾನೆ, ಇದನ್ನು ಕಂಡ ಸೀಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮ, ನನ್ನಿಂದ ದೂರವಿರಿ ಅಂತ ಹೇಳ್ತಾನೆ. ಅದಾದಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ಹೆದರಬೇಡ, ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನಾಗುವೆ ಎಂದರು. ಆ ಬೆಸ್ತರು ದೋಣಿಯನ್ನು ದಡಕ್ಕೆ ಸಾಗಿಸಿದ್ದೇ ಎಲ್ಲವನ್ನು ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ಪೇತ್ರ ಮತ್ತು ಸಂಗಡಿಗರ ಜೀವನದಲ್ಲಿ ಈ ಅದ್ಭುತವನ್ನು ಮಾಡಿದ್ರು. ಯಾಕೆ ಮಾಡಿದ್ರು? ಪಾಪ ರಾತ್ರಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ಒಂದು ಮೀನು ಸಿಗಲಿಲ್ಲ. ಅದಕ್ಕೆ ಇವರಿಗೆ ಸ್ವಲ್ಪ ಸಂತೋಷ ಆಗಲಿ, ಸ್ವಲ್ಪ ಮೀನನ್ನು ಹಿಡ್ಕೊಡೋಣ ಅಂತ ಹೇಳಿಬಿಟ್ಟು ಯೇಸು ಕ್ರಿಸ್ತರು ಅವರಿಗೆ ರಾಶಿ ರಾಶಿ ಮೀನು ಹಿಡಿದು ಕೊಟ್ರ? ಖಂಡಿತವಾಗಲೂ ಅಲ್ಲ, ಖಂಡಿತ ಕೊಟ್ಟಿಲ್ಲ. ಯೇಸು ಕ್ರಿಸ್ತರು ಯಾರಿಗೂ ಮೀನು
ಹಿಡಿದು ಕೊಡ್ಲಿಕ್ಕೆ ಬಂದವರಲ್ಲ. ನಾವೆಷ್ಟೋ ಬಾರಿ ತಪ್ಪಿ ಹೋಗಿರೋದು ಎಲ್ಲಿ ಗೊತ್ತಾ? ಯೇಸು ಬಂದಿರೋದೇ ನೀವು ಕಷ್ಟಪಟ್ಟು ಏನು ಸಿಗ್ತಾ ಇಲ್ಲ, ನಿಮಗೇನಾದರೂ ಕೊಡಲಿಕ್ಕೆ, ಅಂದರೆ ನಿಮಗೆ ಮೀನು ಹಿಡಿದು ಕೊಡಲಿಕ್ಕೆ ಅಂತ ತಿಳ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರಲ್ಲಿ, ನಾವು ನಿಜವಾಗಲೂ ಒಂದು ದೇವರ ಆತ್ಮನ ಜ್ಞಾನದಲ್ಲಿ, ಬೆಳಕಿನಲ್ಲಿ ಇದನ್ನು ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರು ಈ ಪೇತ್ರನಿಗೆ ರಾಶಿ ರಾಶಿ ಮೀನನ್ನು ಹಿಡಿದು ಕೊಡಲಿಕ್ಕೆ ಕಾರಣ, ಅದರ ಹಿಂದೆ ಒಂದು ಉದ್ದೇಶ ಇತ್ತು, ಒಂದು ಆತ್ಮೀಕವಾದ ಉದ್ದೇಶ ಇತ್ತು. ದೇರ್ ವಾಸ್ ಎ ಸ್ಪಿರಿಚುವಲ್ ಡಿವೈನ್ ಪರ್ಪಸ್ ಬಿಹೈಂಡ್ ದಿಸ್ ಮಿರಕಲ್. ದೇರ್ ವಾಸ್ ಎ ಸ್ಪಿರಿಚುವಲ್ ಡಿವೈನ್ ಗಾಡ್ಲಿ ರೀಸನ್, ಪರ್ಪಸ್ ಬಿಹೈಂಡ್ ದಿಸ್ ಮಿರಕಲ್. ಈ ಅದ್ಭುತದ ಹಿಂದೆ ಒಂದು ದೈವಿಕವಾದ, ಸ್ವರ್ಗೀಯವಾದ, ಆತ್ಮಿಕವಾದ ಉದ್ದೇಶ ಯೇಸು ಕ್ರಿಸ್ತರಿಗೆ ಇತ್ತು. ಸುಮ್ಮನೆ ಮೀನು ಹಿಡಿದು ಕೊಟ್ಟಿಲ್ಲ. ಯೇಸು ಕ್ರಿಸ್ತರು ಪೇತ್ರನಿಗೆ ಮಾತ್ರ ಮೀನು ಹಿಡ್ಕೊಟ್ಟು ಬಾಕಿ ಬೆಸ್ತರಿಗೆಲ್ಲ ಮೀನು ಹಿಡ್ಕೊಡದೇ ಇದ್ದಿದ್ದು ಪಕ್ಷಪಾತ ಅಲ್ವಾ? 38 ವರ್ಷ ರೋಗಿಯಾಗಿ ಮಲಗಿದ್ದ ಒಬ್ಬನ ಹತ್ರ ಮಾತ್ರ ಹೋಗಿ ಎದ್ದು ಹಾಸಿಗೆ ಎತ್ಕೊಂಡು ಹೋಗು ಅಂತ ಹೇಳಿದರು. ಮಿಕ್ಕವರೆಲ್ಲ ಕಾಣಲಿಲ್ವ ಯೇಸುವಿಗೆ? ಅವರಿಗೆಲ್ಲ ಯಾಕೆ ಹೇಳಲಿಲ್ಲ? ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ 38 ವರ್ಷದಿಂದ ಬೆತ್ಸೈದ ಕೊಳದ ಬಳಿಯಲ್ಲಿ ಒಬ್ಬ ಇದ್ದ. ಆದರೆ ಒಬ್ಬ ಮಾತ್ರ ಅಲ್ಲ, ಅನೇಕ ರೋಗಿಗಳು ಆ ಕೊಳದ ಸುತ್ತಲೂ ಇದ್ದರು. ಯೇಸು ಕ್ರಿಸ್ತರಿಗೆ ಆ ರೋಗಿಗಳು ಯಾರೂ ಕಾಣಿಸ್ಲಿಲ್ಲ, ಇವನೊಬ್ಬನೇ ಕಾಣಿಸ್ದ. ಇವನಿಗೆ ಮಾತ್ರ ಎದ್ದು ಹಾಸಿಗೆ ಎತ್ಕೊಂಡು ಹೋಗು ಅಂತ ಹೇಳ್ದ. ಇವನು ಮಾತ್ರ ಹೀರೋ ಥರ ಎದ್ದು ಹಾಸಿಗೆ ಎತ್ಕೊಂಡು ನಡ್ಕೊಂಡು ಹೋದ. ಹಾಗಾದರೆ ಯೇಸು ಬಂದಿದ್ದ ಅವನಿಗೆ ಒಬ್ಬನಿಗೆ ಗುಣಪಡಿಸ್ಲಿಕ್ಕ? ಈಗ ಇಷ್ಟು ಜನ ಇದ್ದೀರಿ, ಇಲ್ಲಿ ಬಂದ ಯಾರೋ ಒಬ್ರಿಗೆ ಮಾತ್ರ ಬಿಡುಗಡೆ, ಯಾರಿಗೋ ಒಬ್ರಿಗೆ ಮಾತ್ರ ಅದ್ಭುತ, ಯಾರಿಗೋ ಒಬ್ರಿಗೆ ಮಾತ್ರ ಅಭಿಷೇಕ ಪಡ್ಕೊಂಡು ಹೋದರೆ ಮಿಕ್ಕವರಿಗೆಲ್ಲ ಯಾಕೆ ಸಿಗ್ತಾ ಇಲ್ಲ? ಯೇಸು ಕೊಟ್ಟಿದ್ರೆ ಸಿಗ್ತಾ ಇತ್ತಲ್ವ, ಯಾಕೆ ಕೊಡ್ತಾ ಇಲ್ಲ? ಈ ರೀತಿ ಪ್ರಶ್ನೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹಾಗೆ ಮಾನುಷಿಕ ಜ್ಞಾನದಲ್ಲಿ ನೋಡುವಾಗ ಯೇಸು ಪಕ್ಷಪಾತ ಮಾಡಿದರು ಅಂತ ನಮಗೆ ಅನಿಸುತ್ತೆ. ಆದರೆ ಯೇಸು ಪಕ್ಷಪಾತ ಮಾಡಲಿಲ್ಲ. ದೇವರು ಪಕ್ಷಪಾತಿ ಅಲ್ವೇ ಅಲ್ಲ. ದೇವರು ಮಾಡುವ ಪ್ರತಿಯೊಂದು ಕಾರ್ಯಗಳಿಗೆ ಒಂದು ಡಿವೈನ್ ಪರ್ಪಸ್ ಇದೆ. ಡಿವೈನ್ ಅಂದರೆ ದೈವಿಕವಾದ ಉದ್ದೇಶ ಇದೆ. ಅದು ನಮ್ಗೆ ಅರ್ಥ ಆಗಬೇಕು. ಈ ಬೈಬಲ್ ಬರೆದಿದ್ದಕ್ಕೆ ಒಂದು ದೈವಿಕವಾದ ಉದ್ದೇಶ ಇದೆ, ಅದು ನಮ್ಗೆ ಅರ್ಥ ಆಗಬೇಕು. ಇಲ್ಲಿ ಭಾನುವಾರ ಪ್ರೇಯರ್ ನಡೆಸ್ತಾ ಇರೋದಕ್ಕೆ ಒಂದು ದೈವಿಕವಾದ ಉದ್ದೇಶ ಇದೆ, ಅದು ನಮಗೆಲ್ಲರಿಗೂ ಅರ್ಥ ಆಗಬೇಕು. ಈ ಪ್ರಪಂಚದಲ್ಲಿ ಎಷ್ಟೋ ಸಭೆಗಳಿದೆ, ಅದಕ್ಕೊಂದು ದೈವಿಕವಾದ ಉದ್ದೇಶ ಇದೆ, ಅದು ನಮಗೆ ಅರ್ಥ ಆಗಬೇಕು. ಎಷ್ಟೋ ರಿಟ್ರೀಟ್ ಸೆಂಟರ್ಸ್ಗಳಿದೆ, ಅದರ ಹಿಂದೆ ಒಂದು ದೈವಿಕವಾದ ಉದ್ದೇಶ ಇದೆ, ಅದು ನಮಗೆ ಅರ್ಥ ಆಗಬೇಕು. ಎಷ್ಟೋ ಜನ ಪ್ರವಾದಿಗಳಿದ್ದಾರೆ, ಅದ್ಭುತ ಮಾಡುವವರಿದ್ದಾರೆ, ರೋಗ ಸೌಖ್ಯದ ಗಿಫ್ಟ್ ಇದ್ದವರಿದ್ದಾರೆ, ಕೌನ್ಸಿಲಿಂಗ್ ಗಿಫ್ಟ್ ಇದ್ದವರಿದ್ದಾರೆ, ವರ್ಡ್ ಆಫ್ ನಾಲೆಡ್ಜ್, ವರ್ಡ್ ಆಫ್ ವಿಸ್ಡಮ್ ಇದ್ದಾರೆ, ಎಷ್ಟೋ ರೀತಿಯ ಪವಿತ್ರಾತ್ಮನ ಗಿಫ್ಟೆಡ್ ಪೀಪಲ್ ಇದ್ದಾರೆ. ಅದಕ್ಕೊಂದು ಉದ್ದೇಶ ಇದೆ, ಆ ಉದ್ದೇಶ ನಮಗೆ ಅರ್ಥ ಆಗಬೇಕು. ಎಷ್ಟೋ ಪ್ರಾರ್ಥನೆಗಳು, ಹಾಡುಗಳು, ನೊವೇನಗಳು, ಉಪವಾಸ ದಿನಗಳು ಎಲ್ಲ ಇದೆ ನಮ್ಮ ಸಭೆಯಲ್ಲಿ. ಅದು ಯಾಕೆ? ಅದಕ್ಕೊಂದು ಪರ್ಪಸ್ ಇದೆ. ಸುಮ್ಮನೆ ಯಾವುದೂ ಇಲ್ಲ. ಇಲ್ಲಿ ಪೇತ್ರನಿಗೆ ಈ ಮೀನನ್ನು ಯೇಸು ಕ್ರಿಸ್ತರು ಹಿಡಿದು ಕೊಡಲಿಕ್ಕೆ, ಅಥವಾ ಅದ್ಭುತಕರವಾದ ರೀತಿಯಲ್ಲಿ ಪೇತ್ರನಿಗೆ ಮೀನನ್ನು ಸಿಗುವಂತೆ ಮಾಡಲಿಕ್ಕೆ ಒಂದು ದೈವಿಕವಾದ ಉದ್ದೇಶ ಇದೆ, ಸುಮ್ಮನೆ ಅಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೇನಂದರೆ ನಾವು ಯೇಸುವಿನ ಹಿಂದೆ ಬರೋದು ಅದ್ಭುತ ಆಗಲಿ ಅಂತ ಮಾತ್ರ ಬರ್ತೀವಿ. ಆದರೆ ಅದ್ಭುತ ಆಗದೆ ಏನಿಲ್ಲ, ಅದ್ಭುತ ಬೇಕಾದಷ್ಟು ಆಗಿದೆ ನಮ್ಮ ಜೀವನದಲ್ಲಿ. ಆದರೆ ಪ್ರತಿಯೊಂದು ಅದ್ಭುತದ ಹಿಂದೆ ಒಂದು ಆಧ್ಯಾತ್ಮಿಕವಾದ ಉದ್ದೇಶ ಇದೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಅದ್ಭುತಗಳ ಹಿಂದೆ ಒಂದು ಆಧ್ಯಾತ್ಮಿಕವಾದ ಉದ್ದೇಶ ಇದೆ. ಈ ಆಧ್ಯಾತ್ಮಿಕ ಉದ್ದೇಶ ನಮಗೆ ಅರ್ಥ ಆಗಬೇಕು. ಇಲ್ಲಿ ಆಧ್ಯಾತ್ಮಿಕ ಉದ್ದೇಶ ಏನಾಗಿತ್ತು? ಇಲ್ಲಿ ಆಧ್ಯಾತ್ಮಿಕವಾದ ಉದ್ದೇಶ, ಈ ಪೇತ್ರ ಮತ್ತು ಸಂಗಡಿಗರು ಯೇಸುವಿನ ಶಿಷ್ಯರಾಗಿ ಅನೇಕ ಆತ್ಮಗಳನ್ನು ಹಿಡಿಬೇಕು. ಆ ಒಂದು ಕಾರ್ಯ ಅವರಿಗೆ ತಿಳಿಯಪಡಿಸಿಕೊಡಬೇಕಾಗಿತ್ತು. ಯಾರು? ಯೇಸು ಕ್ರಿಸ್ತರು. ಅದಕ್ಕೆ ಅವರನ್ನು ಮೀನು ರಾಶಿ ರಾಶಿಯಾಗಿ ಸಿಗುವ ಹಾಗೆ ಮಾಡಿದರು. ನೀನು ನನ್ನ ವಾಕ್ಯವನ್ನು ಅನುಸರಿಸಿದ್ದರಿಂದ ಏನೂ ಸಿಗದೇ ಇದ್ದ ಜಾಗದಲ್ಲಿ, ಮನುಷ್ಯನ ಸಾಮರ್ಥ್ಯದಿಂದ, ಬಲದಿಂದ, ಜ್ಞಾನದಿಂದ ಸಾಧಿಸಲಿಕ್ಕೆ ಸಾಧ್ಯವಾಗದ ಸ್ಥಳದಲ್ಲಿ ದೇವರ ವಾಕ್ಯಕ್ಕೆ ನೀನು ಬೆಲೆ ಕೊಟ್ಟು ಬಲೆ ಹಾಕಿದ್ದಕ್ಕೆ ರಾಶಿ ರಾಶಿ ಮೀನು ಸಿಕ್ತು.
ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು ಇಷ್ಟ ಬಂದಿದ್ದು ಮಾಡಲಿಕ್ಕಲ್ಲ. ಇದನ್ನು ಆಧಾರವಾಗಿ ಇಟ್ಕೊಂಡು ಪೇತ್ರ, ನನ್ನ ಶುಭ ಸಂದೇಶವನ್ನು ನೀನು ಸಾರುವಾಗ, ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡ ಉದ್ದೇಶವನ್ನು ನೀನು ನೆರವೇರಿಸಿ ನನ್ನ ವಾಕ್ಯವನ್ನು ಸಾರಿ ನನ್ನ ಪ್ರೇಷಿತನಾಗಿ ನೀನು ಕೆಲಸ ಮಾಡುವಾಗ, ಮನುಷ್ಯ ಶಕ್ತಿಯಿಂದ, ಮನುಷ್ಯ ಜ್ಞಾನದಿಂದ, ಮನುಷ್ಯ ಬಲದಿಂದ ಸಾಧಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾರ್ಯ ನಿನ್ನ ಮುಖಾಂತರ ಆಗ್ತದೆ. ಅದು ನಾವು ನೋಡ್ತೀವಿ ಪಂಚಶತಮ ಹಬ್ಬದ ದಿನದ ನಂತರ, ಅಥವಾ ಆ ದಿನದಲ್ಲಿ ಪೇತ್ರನು ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡಿದಾಗ ಎಷ್ಟು ಜನರು ಸಭೆಗೆ ಸೇರಿಕೊಂಡ್ರು? ಎಷ್ಟು ಸಾವಿರ? 3,000 ಜನರು ಸೇರಿಕೊಂಡ್ರು. ಅದಾದಮೇಲೆ ಫಸ್ಟ್ 3,000ನ 5,000ನ? 3,000. ಎಷ್ಟು? ಸಾವಿರಾರು ಜನ ಸೇರಿಕೊಂಡ್ರು. ಅದಾದಮೇಲೆ ಮತ್ತೆ ಹೀಗೆ ಸಾವಿರಾರು ಲಕ್ಷಾಂತರ ಜನರು ಸಭೆಯನ್ನು ಸೇರ್ತಾನೇ ಬಂದರು, ವಿಶ್ವಾಸಿಗಳಾದರು. ಅಂದರೆ ದೇವರ ವಾಕ್ಯವನ್ನು ನೀನು ಅನುಸರಿಸಿದರೆ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಇದರ ಮುಖಾಂತರ ನೀನು ಅನೇಕ ಮನುಷ್ಯ ಆತ್ಮಗಳನ್ನು ಹಿಡಿಯುವವನಾಗ್ತೀಯಾ. ಅದಕ್ಕೆ ಅದು ಸಾಧ್ಯ ಎಂಬುದನ್ನು ಪೇತ್ರನಿಗೆ ಅರ್ಥ ಮಾಡಿಸ್ಬೇಕಲ್ವ. ಅದಕ್ಕೋಸ್ಕರ ಮೀನು ಹಿಡಿದು ತೋರಿಸಿದರು. ಪೇತ್ರ, ನಿನ್ನ ಬಲದಿಂದ ಆಗೋದಿಲ್ಲ, ಆದರೆ ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟು ಕೆಲಸ ಮಾಡುವಾಗ ಇದೇ ರೀತಿಯಲ್ಲಿ ಮನುಷ್ಯರನ್ನು ಹಿಡಿಯುವವನು ನೀನಾಗ್ತೀಯಾ ಅಂತ. ಈ ಸತ್ಯದ ಅರಿವು ಪೇತ್ರನಿಗೆ ಕೊಡಬೇಕಾಗಿತ್ತು. ಆದುದರಿಂದ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರು. ಅದೇ ರೀತಿಯಲ್ಲಿ ಇದೇ ಪುಸ್ತಕದಲ್ಲಿ ಇನ್ನೊಂದು ಅದ್ಭುತ ನಾವು ನೋಡ್ತೀವಿ. 5ನೇ ಅಧ್ಯಾಯದಲ್ಲಿ 17ರಿಂದ ಇರತಕ್ಕಂಥ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತರ ಬಳಿಗೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಹೊತ್ಕೊಂಡು ಬರ್ತಾರೆ. ಹಾಸಿಗೆ ಸಮೇತ ಹೊತ್ಕೊಂಡು ಬಂದಾಗ ಯೇಸು ಆ ಪಾರ್ಶ್ವವಾಯು ರೋಗಿಗೆ ಹೇಳ್ತಾರೆ, ತಮ್ಮ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ಅದಾದ ಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಅವನು ಬರುವಾಗ ಮಲ್ಕೊಂಡು ಬಂದ, ಹೋಗುವಾಗ ಹಾಸಿಗೆಯನ್ನು ಸುತ್ತಕೊಂಡು ಹಾಸಿಗೆನ ಹೊತ್ಕೊಂಡು ಅವನು ಹೋದ. ನಾವು ಈ ಅದ್ಭುತವನ್ನು ಮಾತ್ರ ಫೋಕಸ್ ಮಾಡ್ತೀವಿ, ಆದರೆ ಈ ಅದ್ಭುತದ ಹಿಂದೆ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಕಾರ್ಯ ಅಥವಾ ಆಧ್ಯಾತ್ಮಿಕ ಉದ್ದೇಶ ಇದೆ. ಆ ಉದ್ದೇಶವನ್ನು ನಾವು ತೆಗೆದುಕೊಳ್ಳೋದೇ ಇಲ್ಲ. ನಾವು ವಿಶ್ವಾಸದಲ್ಲಿ ದೃಢವಾಗಿ ನಿಂತ್ಕೋಬೇಕಾದ್ರೆ ಬರೀ ಅದ್ಭುತ ಫೋಕಸ್ ಮಾಡಿದರೆ ನೀವು ಯಾವತ್ತೂ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲೋದಿಲ್ಲ. ಯೇಸುವಿನ ಹಿಂದೆ ಬರ್ತೀರಿ, ಅದ್ಭುತಕ್ಕಾಗಿ ಮಾತ್ರ ಬರ್ತೀರಿ. ಆದರೆ ಯೇಸುವಿಗೋಸ್ಕರ ನೀವು ಹೋಗಬೇಕಾದ್ರೆ, ಯೇಸುವಿಗೋಸ್ಕರ ನೀವು ಹೋಗೋದು ಅಂದ್ರೇನು? ಶುಭ ಸಂದೇಶವನ್ನು ಸಾರಲಿಕ್ಕೋಸ್ಕರ ಒಂದು ಸಾಕ್ಷಿ ಜೀವನವನ್ನು ಜೀವಿಸಬೇಕಾದ್ರೆ ಅದ್ಭುತದ ಹಿಂದೆ ಇರುವಂತಹ ಉದ್ದೇಶ ನಿಮಗೆ ಅರ್ಥ ಆಗಬೇಕು. ನಿಮಗೆ ಅದ್ಭುತ ಮಾತ್ರ ಅರ್ಥ ಆದರೆ ಮತ್ತೆ ನೀವು ಅದ್ಭುತಕ್ಕೆ ಬಂದೇ ಬರ್ತೀರಿ. ಎಲ್ಲಿ ಅದ್ಭುತ ನಡೀತದೆ ಅಂದರೂ ಅಲ್ಲೆಲ್ಲ ನಾವು ಓಡ್ತಾನೆ ಇರ್ತೀವಿ. ಯೇಸು ಅದ್ಭುತ ಮಾಡ್ತಾರೆ, ಅವರು ಅದ್ಭುತ ಸ್ವರೂಪಿನೇ, ಅವರು ಬದಲಾಗೋದಿಲ್ಲ. ನಾವು ಓಡ್ತಾನೆ ಇರ್ತೀವಿ ಅದ್ಭುತಕ್ಕೋಸ್ಕರ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಯಾವ ವ್ಯಕ್ತಿ ನಿಜವಾಗಲೂ ಅದ್ಭುತದ ಹಿಂದೆ ಇರುವ ಒಂದು ಉದ್ದೇಶ, ವಾಟ್ ಈಸ್ ದ ಪರ್ಪಸ್ ಬಿಹೈಂಡ್ ದಿಸ್ ಮಿರಕಲ್, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಯೇಸುವಿಗಾಗಿ ಓಡ್ತಾನೆ, ಅವಳು ಯೇಸುವಿಗಾಗಿ ಓಡ್ತಾರೆ. ಇವತ್ತು ಯೇಸುವಿಗಾಗಿ ಓಡುವವರು ನೀವು ಒಬ್ಬೊಬ್ಬರು ಆಗಬೇಕೆಂದು ಪವಿತ್ರಾತ್ಮರು ಬಯಸ್ತಾ ಇದ್ದಾರೆ. ನೀವು ಯೇಸುವಿನ ಹಿಂದೆ ಅದ್ಭುತಕ್ಕಾಗಿ ಓಡುವವರು ಆಗಬೇಕು ಅಂತ ಯೇಸು ಬಯಸ್ತಾ ಇಲ್ಲ. ಇಲ್ಲಿ ಪ್ರೇಯರ್ ಕಂಡಕ್ಟ್ ಮಾಡುವ ನಾನು ಬಯಸ್ತೀನಿ, ಯಾಕಂದರೆ ನೀವು ಬರಬೇಕು. ನೀವು ಬರಲಿಲ್ಲ ಅಂದರೆ ಯಾರಿಗೆ ಪ್ರಬೋಧನೆ ಮಾಡೋದು ನಾನು ಅಲ್ವಾ? ಸೊ ನಾವು ಬಯಸ್ತೀವಿ ನೀವು ಬರಬೇಕು ಅಂತ. ಆದರೂ ಕೂಡ ನಮಗೊಂದು ಉದ್ದೇಶ ಇದೆ, ನೀವು ವಿಶ್ವಾಸದಲ್ಲಿ ದೃಢಗೊಳ್ಳಬೇಕು. ನೀವು ಮುಂದೆ ಒಂದು ದಿನನಾದರೂ ಯೇಸುವಿಗೋಸ್ಕರ ಓಡುವವರಾಗಬೇಕು. ಯೇಸುವಿನ ಹಿಂದೆ ಅದ್ಭುತಕ್ಕೋಸ್ಕರ ಓಡುವವರಲ್ಲ, ಯೇಸುವಿಗೋಸ್ಕರ ಓಡುವವರ ನೀವು ಆಗಬೇಕು. ಆಗ್ತೀರಾ? ಅಥವಾ ಯೇಸುವಿನ ಹಿಂದೆ ಓಡೋರಾಗ್ತೀರಾ? ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾಯ್ಸ್, ಅದು ನಿಮಗೆ ಬಿಟ್ಟಿದ್ದು. ಯೇಸುವಿನ ಹಿಂದೆ ಓಡೋರಾದರೆ ನಿಮ್ಮ ಜೀವಮಾನದಲ್ಲಿ ಸಮಾಧಾನ ಬದುಕಲಿಕ್ಕೆ ಆಗೋದಿಲ್ಲ. ಯೇಸುವಿಗಾಗಿ ಓಡೋರಾದರೆ ನಿಮ್ಮ ಜೀವಮಾನವೆಲ್ಲ ಸಮಾಧಾನವಾಗಿ ಬದುಕ್ತೀರಿ. ಆ ಸಮಾಧಾನನ ಯಾರಿಗೂ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಡಿಸೈಡ್ ಮಾಡಿ, ಯೇಸುವಿನ ಹಿಂದೆ ಓಡ್ತಿರೋ ಯೇಸುವಿಗೋಸ್ಕರ ಓಡ್ತಿರೋ, ನೀವೇ ಡಿಸೈಡ್ ಮಾಡಿ ಆಮೇಲೆ ಓಡಿ. ಅದು ನಿಮ್ಮ ಕೈಗೆ ಬಿಟ್ಟಿದ್ದು. ನಾವು ಯಾರು ಒತ್ತಾಯ ಮಾಡೋದಿಲ್ಲ, ವಿಷಯ ಮಾತ್ರ ಹೇಳ್ಬೋದು ಅಷ್ಟೇ. ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ನೀವು ಡಿಸೈಡ್ ಮಾಡಬೇಕು. ಈ ಕಾಂಪೌಂಡಿಂದ ಹೊರಗೆ ಹೋಗುವಾಗ ಇಲ್ಲಿ ಒಳಗಡೆಯಿಂದ ಒಂದು ಒಳ್ಳೆ ಡಿಸಿಷನ್ ಮಾಡಿ ಹೋಗಬೇಕು. ಇನ್ನು ನಾನು ಯೇಸುವಿನ ಹಿಂದೆ ಓಡೋದಿಲ್ಲ, ನನ್ನ ಯೇಸುವಿಗೋಸ್ಕರ ಯೇಸುವನ್ನು ಹೊತ್ಕೊಂಡು ಓಡ್ತೀನಿ ನಾನು ಅಂತ.
ಹಾಗೆ ನೀವು ಓಡಿ ನಿಮ್ಮ ಜೀವಮಾನ ಎಲ್ಲ ನೆಮ್ಮದಿಯಾಗಿ ಬದುಕಬಹುದು, ಆನಂದವಾಗಿ ಬದುಕಬಹುದು, ಧೈರ್ಯವಾಗಿ ಬದುಕಬಹುದು, ಪವರ್ಫುಲ್ಲಾಗಿ ಬದುಕಬಹುದು. ಎಲ್ಲೂ ಜೊಂಡುಗಳ ಥರ ಬದುಕೋದಿಲ್ಲ, ಹೇಡಿಗಳ ಥರ ಬದುಕೋದಿಲ್ಲ, ಯಾರಿಗೂ ಗುಲಾಮರಾಗಿ ಬದುಕೋದಿಲ್ಲ, ಯಾರಿಗೂ ಮಸ್ಕ ಹೊಡ್ಕೊಂಡು ಬದುಕೋದಿಲ್ಲ, ಭಿಕ್ಷುಕರ ಥರ ಬದುಕೋದಿಲ್ಲ. ಆದರೆ ಇವತ್ತು ನಮ್ಮ ಜೀವನ ಏನಾಗಿದೆ? ಹೇಡಿತನದ ಜೀವನ, ಭಯದ ಜೀವನ, ನಿರಾಶೆಯ ಜೀವನ, ಟೆನ್ಷನ್ ಜೀವನ, ಭಾರ ಹೊತ್ಕೊಂಡು ಒಂದು ರೀತಿಯ ಗುಲಾಮತನದಲ್ಲಿ ನಾವು ಟೆನ್ಷನಲ್ಲಿ ಕ್ರೈಸ್ತರಾಗಿದ್ದು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ನಾಚಿಕೆಗೇಡು ಬೇರೆ ಏನೂ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆ? ನಮಗೆ ಸತ್ಯದ ಅರಿವಿಲ್ಲ. ನಮಗೆ ಈ ಸತ್ಯ ಗ್ರಹಿಕೆ ಆಗ್ತಾ ಇಲ್ಲ. ನಮಗೆ ಯೇಸು ಮೀನು ಹಿಡ್ಕೊಟ್ಟಿದ್ದು ಗೊತ್ತು ಪೇತ್ರನಿಗೆ. ಇಲ್ಲಿ ಕುಷ್ಠರೋಗಿ ಅಲ್ಲ, ಪಾರ್ಶ್ವವಾಯು ರೋಗಿಯನ್ನು ಎದ್ದು ಯೇಸು ನಡೆಸಿದರು, ಅದು ನಮಗೆ ಗೊತ್ತು. ಯಾಕೆ ನಡೆಸಿದರು? ಅಲ್ಲಿ ಮುಂದೆ ಓದಿದರೆ ನಮ್ಗೆ ಗೊತ್ತಾಗ್ತದೆ. 24ನೇ ವಾಕ್ಯ, ಲೂಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 24ನೇ ವಾಕ್ಯ. ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಟೆಂದು ಈ ಮೂಲಕ ನಿಮಗೆ ಖಚಿತವಾಗಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅಲ್ಲಿ ಒಂದು ರೆವೆಲೇಷನ್ ಯೇಸು ಕೊಡ್ತಾ ಇದ್ದಾರೆ. ಏನು ರೆವೆಲೇಷನ್? ಯೇಸು ಕ್ರಿಸ್ತರಿಗೆ ಪಾಪಗಳನ್ನು ಕ್ಷಮಿಸಲು ಅಧಿಕಾರವಿದೆ. ಯೇಸು ಕ್ರಿಸ್ತರಿಗೆ ಪಾಪ ಕ್ಷಮೆ ಕೊಡುವ ಅಧಿಕಾರ, ಅಥವಾ ಯೇಸು ಕ್ರಿಸ್ತರ ಮುಖಾಂತರ ಪಾಪ ಕ್ಷಮೆ ಲಭಿಸುತ್ತದೆ ಎಂಬ ಸತ್ಯದ ಅರಿವು ಜನರಿಗೆ ಆಗ್ಲಿಕ್ಕೋಸ್ಕರನೇ ಯೇಸು ಆ ಪಾರ್ಶ್ವವಾಯು ರೋಗಿಗೆ ಹೇಳಿದ್ದು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ, ಎದ್ದು ಹಾಸಿಗೆ ನೆತ್ಕೊಂಡು ನಡಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ 2 ವಿಷಯ ಗೊತ್ತಾಯ್ತು. ಒಂದು, ಪೇತ್ರನಿಗೆ ಅದ್ಭುತ ಮಾಡಿದ್ರ ಉದ್ದೇಶ ಏನು? ಪೇತ್ರನಿಗೆ ಇರುವಂತಹ ದೈವಿಕ ಕರೆ ಏನು ಎಂದು ತಿಳ್ಕೊಳ್ಳಿಕ್ಕೋಸ್ಕರ ಪೇತ್ರನ ಜೀವಿತದಲ್ಲಿ ಅದ್ಭುತ ಮಾಡಿದರು. ಪೇತ್ರನಿಗಿರುವ ದೇವರ ಕರೆ ಏನಾಗಿದೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಅಲ್ಲಿ ಪೇತ್ರನಿಗೆ ಅದ್ಭುತ ಮಾಡಿದರು. ಇಲ್ಲಿ ಅದ್ಭುತ ಮಾಡಿದ್ದು ಯೇಸು ಕ್ರಿಸ್ತರಿಗೆ ಪಾಪಗಳನ್ನು ಕ್ಷಮಿಸಲು ಅಧಿಕಾರ ಉಂಟೆಂದು ನನಗೂ ಗೊತ್ತಾಗಬೇಕು, ನಿಮಗೂ ಗೊತ್ತಾಗಬೇಕು. ಇದಕ್ಕೋಸ್ಕರ ಅಲ್ಲಿ ಅದ್ಭುತ ಮಾಡಿದರು. ಇನ್ನು ನಾನು ಅದ್ಭುತ ಕುರಿತಾಗಿ 1-2 ವಾಕ್ಯ ನಿಮಗೆ ಹೇಳ್ತೇನೆ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ ತೆಗೀರಿ. ಮ್ಯಾಥ್ಯೂ ಚಾಪ್ಟರ್ 11. ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 20ನೇ ವಚನ. ಅಲ್ಲಿ ಹೇಳ್ತಾರೆ, ಯಾವ ಪಟ್ಟಣಗಳಲ್ಲಿ ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಹೇರಳವಾಗಿ ಮಾಡಿದ್ದರೋ ಆ ಪಟ್ಟಣಗಳ ಜನರೇ ಪಾಪಕ್ಕೆ ವಿಮುಖರಾಗಲಿಲ್ಲ. ಆದ್ದರಿಂದ ಆ ಪಟ್ಟಣಗಳನ್ನು ಯೇಸು ಖಂಡಿಸಿದರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾವ ಪಟ್ಟಣಗಳಲ್ಲಿ ಯೇಸು ಸ್ವಾಮಿ ಅದ್ಭುತಗಳನ್ನು ಎಷ್ಟು ಮಾಡಿದರು? ಆ ಜನರು ಏನಾಗಲಿಲ್ಲ. ಆದುದರಿಂದ ಯೇಸು ಏನು ಮಾಡಿದರು? ಅವ್ರನ್ನ ಪ್ರೀತಿಸಿದ್ರ? ಅವರನ್ನು ಖಂಡಿಸಿದರು. ಈ ವಾಕ್ಯ ನಾನು ಪರ್ಸನಲ್ ಆಗಿ ತೆಗೆದುಕೊಳ್ಳೋದಾದರೆ ಹೇಗೆ ತಗೋಬೋದು ಗೊತ್ತಾ? ಯೇಸು ಕ್ರಿಸ್ತರು ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಿದರೆ ಅದರ ಹಿಂದೆ ಇರುವ ಉದ್ದೇಶ ಏನು ಗೊತ್ತಾ? ನಾನು ಪಾಪ ಜೀವನ ಬಿಟ್ಟು ವಿಶ್ವಾಸದ ಜೀವನವನ್ನು ಜೀವಿಸಬೇಕು, ಅದು ಉದ್ದೇಶ. ಆದರೆ ಯೇಸು ನನಗೆ ಅದ್ಭುತ ಮಾಡಿ ಆಯಿತು, ಆದರೂ ನಾನು ಲೋಕನ ಪ್ರೀತಿ ಮಾಡೋದು ಬಿಡ್ತಾ ಇಲ್ಲ, ಹಣದ ವ್ಯಾಮೋಹ ಬಿಡ್ತಾ ಇಲ್ಲ, ಚಾಡಿ ಹೇಳೋದು ಬಿಡ್ತಾ ಇಲ್ಲ, ಗೊಣಗುಟ್ಟೋದು ಬಿಡ್ತಾ ಇಲ್ಲ, ಅವ್ರಿವ್ರ ಬಗ್ಗೆ ಕಂಪ್ಲೇಂಟ್ ಹೇಳೋದು ಬಿಡ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಪಡೋದು ಬಿಡ್ತಾ ಇಲ್ಲ, ಕುಡುಕುತನ ಬಿಡ್ತಾ ಇಲ್ಲ, ಅನೈತಿಕ ಸಂಬಂಧ ಬಿಡ್ತಾ ಇಲ್ಲ, ವಿಗ್ರಹಾರಾಧನೆ ಬಿಡ್ತಾ ಇಲ್ಲ, ಮೋಸ ಮಾಡೋದು ಬಿಡ್ತಾ ಇಲ್ಲ. ಆಗ ಯೇಸು ನನ್ನನ್ನು ಖಂಡಿಸ್ತಾರೆ. ಏನಂತ ಖಂಡಿಸ್ತಾರೆ? ಅಯೋಗ್ಯನೇ, ನಿನಗೆ ಧಿಕ್ಕಾರ. ಇಲ್ಲಿ ಹೇಳ್ತಾರೆ ನೋಡಿ, ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ. ಪಟ್ಟಣ ಅಲ್ಲ, ನನ್ನ ಹೆಸರೇ ಹೇಳ್ತಾರೆ, ನಿನಗೆ ಧಿಕ್ಕಾರ ಶಿಜು. ಯಾಕೆ ಅಂದರೆ ನಿನಗೆ ಮಾಡಿದ ಈ ಅದ್ಭುತವನ್ನು ನಾನು ಅಂದು ಅಲ್ಲಿರ್ತಕ್ಕಂಥ ಆ ಜನರಿಗೆ ಮಾಡಿದರೆ ಅವ್ರು ಯಾವತ್ತೋ ಏನು ಮಾಡ್ತಾಯಿದ್ರು? ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗ್ತಾ ಇದ್ರು ಅಂತ ನನ್ನ ನೋಡಿ ಹೇಳ್ತಾರೆ ಯೇಸು ಕ್ರಿಸ್ತರು. ಯಾವಾಗ ನನ್ನ ಜೀವನದಲ್ಲಿ ಒಂದು ಅದ್ಭುತ ಆದಮೇಲೆ ನಾನು ಪಾಪಕ್ಕೆ ವಿಮುಖಳಾಗದೆ ಮತ್ತೆ ಅದ್ಭುತಕ್ಕೋಸ್ಕರ ಮಾತ್ರ ಓಡಿ ಬರೋದಾದರೆ ನನ್ನನ್ನು ನೋಡಿ ಯೇಸು ಪ್ರೀತಿಯಿಂದ ಪ್ರೀತಿಸೋದಿಲ್ಲ, ನನ್ನನ್ನು ಖಂಡಿಸ್ತಾರೆ. ನಿನ್ನ ಜೀವನದಲ್ಲಿ ನಾನು ಒಮ್ಮೆ ಒಂದು ಅದ್ಭುತ ಮಾಡಿದೆ, ಆದರೆ ನೀನು ಪಾಪಕ್ಕೆ ವಿಮುಖನಾಗಲಿಲ್ಲ, ನೀನು ಪಾಪಕ್ಕೆ ವಿಮುಖಳಾಗಲಿಲ್ಲ. ನೀನೇನು ಮಾಡಿದೆ? ನಾನು ಕೊಟ್ಟ ಅದ್ಭುತ ತಗೊಂಡೆ, ಆದರೆ ಲೋಕವನ್ನು ಪ್ರೀತಿ ಮಾಡಿದೆ.
ಎಲ್ಲರನ್ನ ದ್ವೇಷ ಮಾಡಿದೆ, ಸ್ವಾರ್ಥದ ಜೀವನ ಜೀವಿಸಿದೆ, ಅಹಂಕಾರದ ಹಠಮಾರಿತನದ ಜೀವನ ಜೀವಿಸಿದೆ, ನಿನಗೆ ಧಿಕ್ಕಾರ ಅಂತ ಹೇಳ್ತಾರೆ. ಇದು ಬೇಡ ನಮಗೆ. ಇದರ ಅರ್ಥ ಏನು ಗೊತ್ತಾ? ಇಲ್ಲಿ ಈ ವಾಕ್ಯ 20ನೇ ವಚನ ಏನು ಹೇಳುತ್ತೆ ಅಂದರೆ, ಯೇಸು ಕ್ರಿಸ್ತರು ಅಲ್ಲಿ ಅದ್ಭುತ ಮಾಡಿದ್ದರ ಉದ್ದೇಶ, ಯೇಸು ಸ್ವಾಮಿ ಯಾವ ಆ ಪಟ್ಟಣದಲ್ಲಿ ಹೇರಳವಾದ ಅದ್ಭುತಗಳನ್ನ ಮಾಡಿದರು, ಅದರ ಉದ್ದೇಶ ಏನು? ಆ ಪಟ್ಟಣದ ಜನರು ಮಾನಸಾಂತರ ಹೊಂದಬೇಕು, ಆ ಪಟ್ಟಣದ ಜನರು ಪಾಪಕ್ಕೆ ವಿಮುಖರಾಗಬೇಕು. ಇಲ್ಲಿ ನೀವು ಬರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಯೇಸು ಅದ್ಭುತ ಮಾಡ್ತಾರೆ, ಅವರು ಮಾಡ್ತಾನೇ ಬಂದಿದ್ದಾರೆ. ಅದರ ಉದ್ದೇಶ ಏನು ಗೊತ್ತಾ? ಒಂದೇ, ನೀವು ಪಾಪಕ್ಕೆ ವಿಮುಖರಾಗಿ ಬದುಕಬೇಕು, ಅದೇ ಉದ್ದೇಶ. ಈಗ ಪೇತ್ರನ ಜೀವನದಲ್ಲಿ ಮೀನು ಹಿಡಿದಿದ್ಯಾಕೆ, ಮೀನು ಕೊಟ್ಟಿದ್ಯಾಕೆ? ಪೇತ್ರ ಮನೆ ಹೋಗಿ ಮೀನು ಫ್ರೈ ಮಾಡಿ ತಿನ್ನಲಿ ಅಂತಾನಾ? ಅಥವಾ ಮೀನು ಮಾರಿ ಸ್ವಲ್ಪ ದುಡ್ಡೆಲ್ಲ ಬಂದಮೇಲೆ ಸಾಲ ತೀರಿಸ್ಕೊಂಡು ಮನೆ ಬಾಡಿಗೆ ಕೊಟ್ಟು ಕರೆಂಟ್ ಬಿಲ್ ಎಲ್ಲ ಕೊಟ್ಟು ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಶಾಪಿಂಗ್ ಮಾಡಿ ಚೆನ್ನಾಗಿರಲಿ ಅಂತ ಮೀನು ಹಿಡಿದು ಕೊಟ್ರಾ? ಅಲ್ಲ, ಆ ಉದ್ದೇಶ ಅಲ್ಲ. ಯೇಸು ಕ್ರಿಸ್ತರು ನಮಗೇನು ಕಾಯಿಲೆ ಇತ್ತು, ಕ್ಯಾನ್ಸರ್ ಇತ್ತೋ ಏನೋ, ಕಿಡ್ನಿ ಫೇಲ್ ಆಗಿತ್ತೋ ಅಥವಾ ಸೊಂಟ ಮುರಿದೋಗಿತ್ತು, ಯೇಸು ನಮ್ಮನ್ನು ಎಬ್ಬಿಸಿ ನಡೆಸಿದ್ರು. ಯಾಕೆ? ಹೋಗಿ ಥಿಯೇಟ್ರೊಳಗೆ ಕೂತ್ಕೊ ಅಂತಾನ, ಹರಟೆ ಹೊಡಿ ಅಂತಾನ, ಊರು ಸುತ್ತು ಅಂತಾನ, ಅವ್ರ ಬಗ್ಗೆ ಚಾಡಿ ಹೇಳು ಅಂತಾನ, ತಿಂದು ಕುಡಿದು ಮಜಾ ಮಾಡುವಂತಾನ? ನೋ. ಯಾಕೆ ಗೊತ್ತಾ? ಇನ್ನು ಮುಂದೆ ಪಾಪ ಜೀವನ ಬಿಟ್ಟುಬಿಡು ಅಂತ. ಇದೇ ಬೆತ್ಸೈದ ಕೊಳದ ಬಳಿಯಲ್ಲಿದ್ದ 38 ವರ್ಷ ರೋಗಿಯಾಗಿ ಮಲಗಿದ್ದ ಆ ಮನುಷ್ಯನಿಗೆ ದೇವರು ಹೇಳಿದರು, ಯೇಸು ಹೇಳಿದರು ಅವನ ಬಳಿಗೆ ಹೋಗಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ಕೊಂಡು ಹೋಗ್ತಾ ಇರಲಿಲ್ಲ ಅಂತ. ಅವನು ಎದ್ದು ಹೋದ. 38 ವರ್ಷ ಅವನು ಅಲ್ಲೇ ಮಲಗಿದ್ದ. ಎಲ್ಲರೂ ಅವನನ್ನು ಕೈ ಬಿಟ್ಟಿದ್ರು, ತಿರಸ್ಕಾರ ಮಾಡಿದರು. ಯೇಸು ಅವನನ್ನು ಪ್ರೀತಿ ಮಾಡಿದರು. ಯಾಕೆ ಪ್ರೀತಿಸಿ ಅವನಿಗೆ ಸೌಖ್ಯ ಕೊಟ್ಟು ಎಬ್ಬಿಸಿ ಕಳಿಸಿದ್ದು? ಅವನು ಇನ್ನು ಮುಂದೆ ಪಾಪ ಮಾಡದೆ ಬದುಕಲಿಕ್ಕೆ. ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 1ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ನೀವು ಓದಿ ಗೊತ್ತಾಗುತ್ತೆ. ಕೊನೆಯಲ್ಲಿ 14ನೇ ವಾಕ್ಯ ಒಂದು ಮಾತ್ರ ಓದಿ ಹೇಳ್ತೀನಿ. 1:5-14 ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಚನ. ಯೇಸು ಅವನನ್ನು ದೇವಾಲಯದಲ್ಲಿ ಕಂಡು ಅವನಿಗೊಂದು ವಾರ್ನಿಂಗ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನು ಕಂಡು, ಅನಂತರ ದೇವಾಲಯದಲ್ಲಿ ಯೇಸು ಆ ಮನುಷ್ಯನನ್ನ ಕಂಡು, ನೋಡು ನೀನು ಗುಣ ಹೊಂದಿರುವೆ. ನೀನೇನಾಗಿರುವೆ? ಗುಣ ಹೊಂದಿರುವೆ. ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು. ಇನ್ನು ಮೇಲೆ ಏನು ಮಾಡುವುದನ್ನು ಬಿಟ್ಟು ಬಿಡು? ಪಾಪ ಮಾಡುವುದನ್ನು ಬಿಟ್ಟು ಬಿಡು. ಹಾಗಾದ್ರೆ ಯೇಸು ಅವನಿಗೆ ಗುಣ ಮಾಡಿದ್ ಯಾಕೆ? ಪಾಪಕ್ಕೆ ವಿಮುಖನಾಗಬೇಕು. ಅವನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರಲಿ ಅಂತನಾ? ಇಲ್ಲ, ಅಲ್ಲ, ಪಾಪಕ್ಕೆ ವಿಮುಖನಾಗಬೇಕು. ನಾವೇನು ಮಾಡ್ತಿದ್ವಿ? ಯೇಸು ನನ್ನ ಕಾಲು ಸರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಓಡಿ 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 ಓಡ್ತಾನೆ ಇರ್ತೀವಿ ಲೋಕದ ಹಿಂದೆ. ಯೇಸು ನಿನ್ನ ಕಾಲು ಸರಿ ಮಾಡೋದು ಇನ್ಮೇಲೆ ಯೇಸುವಿಗಾಗಿ ಓಡಬೇಕು ಅಂತ, ಸಾಕ್ಷಿಯಾಗಿ ಬದುಕಬೇಕು ಅಂತ. ಯೇಸು ನಿನಗೊಂದು ರೋಗ ಸೌಖ್ಯ ಕೊಡೋದು ಯಾಕೆ ಗೊತ್ತಾ? ಇನ್ನು ಮುಂದೆ ನೀನು ರೋಗಿಗಳಿಗೋಸ್ಕರ ಪ್ರಾರ್ಥಿಸುವ ಮಗನಾಗಬೇಕು. ಇನ್ನು ಮುಂದೆ ನೀನು ರೋಗಿಗಳಿಗೆ ಸೌಖ್ಯ ಕೊಡುವಂಥ ಒಬ್ಬ ಮಗನಾಗಿ ಮಗಳಾಗಿ ಜೀವಿಸಬೇಕು. ಅದಕ್ಕೋಸ್ಕರ ದೇವರು ನಿನಗೆ ರೋಗ ಸೌಖ್ಯ ಕೊಡೋದು. ಅದಲ್ಲದೇನೆ ರೋಗ ಸೌಖ್ಯ ಸಿಕ್ಕಿ ನಿಂದು ಬಿಸ್ನೆಸ್ ಕಂಟಿನ್ಯೂ ಮಾಡ್ಕೊಂಡು ಇನ್ನೊಂದಿಷ್ಟು ದುಡ್ಡು ಮಾಡಿ ಇರೋ ಒಂದು ಮನೆನ ಕೆಡವಿ ಇನ್ನೊಂದು ಮನೆ ಕಟ್ಟಿ ಸಾಲಗಾರನಾಗಿ ಮತ್ತೆ ದೇವರೇ ಸಾಲ ತೀರಿಸಿ ಅಂತ ಇಲ್ಲಿ ಭಿಕ್ಷುಕಂತರ ಬರಲಿಕ್ಕಲ್ಲ. ಆದರೆ ನಾವೇನು ಮಾಡ್ತಾಯಿದ್ದೀವಿ? ಒಂದು ಅದ್ಭುತ ಮಾಡಿ ದೇವ್ರು ನಮ್ಮನ್ನು ಕಳಿಸ್ಕೊಟ್ರೆ ಅದನ್ನು ಆ ಅದ್ಭುತಕ್ಕೆ ಕೃತಜ್ಞತೆ ಇಲ್ಲದ ಹಾಗೆ ಕೃತಜ್ಞರಾಗಿ ಬದುಕಿ ಸಾಕ್ಷಿ ಜೀವನದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ, ವಿಶ್ವಾಸ ಕಾಪಾಡಿಕೊಳ್ಳೋದ್ರ ವಿಷಯದಲ್ಲಿ ಚಿಂತೆ ಕೂಡ ಮಾಡೋದಿಲ್ಲ, ಇಷ್ಟ ಬಂದ ಹಾಗೆ ಬದುಕ್ತೀವಿ. ಮತ್ತೆ ಏನೋ ಒಂದು ಸಿಕ್ಕಾಕೊಳ್ತೀವಿ, ಮತ್ತೆ ಬ್ರದರ್ ಅಂತ ಓಡಿ ಬರ್ತೀವಿ, ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ. ಏನಂತ ಪ್ರಾರ್ಥಿಸ್ಬೇಕೀಗ? ಮೊನ್ನೆ ಬಿದ್ದಾಗ ಆ ಕಿಡ್ನಿ ಹೋಯಿತು, ಈಗ ಈ ಕಿಡ್ನಿ ಹೋಗಿದೆ, ಇದೇ ಸರಿ ಆಗಬೇಕೀಗ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ನಿಜವಾಗಲೂ ಹೇಳ್ತಾರೆ ಏನಂತ ಗೊತ್ತಾ? ನಿಮ್ಮಲ್ಲಿ ಮಾಡಿದ ಅದ್ಭುತವನ್ನು ನಾನು ಬೇರೆಯವ್ರಿಗೆ ಮಾಡಿದರೆ ಅವ್ರು ಯಾವತ್ತೂ ಮಾನಸಾಂತರ ಪಡ್ತಾ ಇದ್ರು. ಉದ್ದೇಶ ಮರಿಬೇಡಿ, ಉದ್ದೇಶ ಮಾನಸಾಂತರ. ಇನ್ನೊಂದು ವಾಕ್ಯ ನಾನು ಹೇಳ್ತೀನಿ. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯ 37ನೇ ವಾಕ್ಯ. ಜಾನ್ ಚಾಪ್ಟರ್ 12 ವರ್ಸ್ 37. ಯೇಸು ಸ್ವಾಮಿ ಬಹುತೇಕ ಸೂಚಕ ಕಾರ್ಯಗಳನ್ನು ಜನರ ಕಣ್ಮುಂದೆ ಮಾಡಿದರು. ಆ ಜನರು ಅವರನ್ನು ವಿಶ್ವಾಸಿಸದೆ ಹೋದರು. ಹಾಗಾದ್ರೆ ಯೇಸು ಸೂಚಕ ಕಾರ್ಯಗಳನ್ನ ಮಾಡಿದ್ರ ಉದ್ದೇಶ ಏನು? ಜನ ಚೆನ್ನಾಗಿರ್ಲಿ ಅಂತನಾ? ಚೆನ್ನಾಗಿರ್ಲಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿರ್ಲಿ ಅಂತನಾ? ಅಲ್ಲ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡಿದ್ದರ ಉದ್ದೇಶ ಏನು? ಅವರನ್ನು ವಿಶ್ವಾಸಿಸಬೇಕು.
ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಏನಂತ ವಿಶ್ವಾಸಿಸಬೇಕು? ಯೇಸು ಇನ್ನೂ ಒಂದು ಅದ್ಭುತ ಮಾಡ್ತಾರೆ ಅಂತ ವಿಶ್ವಾಸಿಸೋದಲ್ಲ. ಹಾಗೆ ವಿಶ್ವಾಸಿಸೋರಿಗೆ ಒಂದು ವಾಕ್ಯ ಕೊಡ್ತೀನಿ. ನಾನು ಕೊಡ್ತಾ ಇರೋದಲ್ಲ, ಇದು ಯೇಸುನೇ ಕೊಡ್ತಾ ಇರೋದು. ಯೇಸು ಮತ್ತೆ ಕೊಡ್ತಾರೆ. ಯಾಕೆ ನೀವು ದಿನ ಬರ್ತೀರಿ ಚರ್ಚಿಗೆ? ನಮ್ಗೆ ದಿನ ಬಂದರೆ ಅದ್ಭುತ ಆಗ್ತಾ ಇರುತ್ತೆ. ನೀವು ಯಾಕೆ ವಾರ ವಾರ ಬರ್ತೀರಿ? ವಾರ ವಾರ ಬರ್ತಾ ಇದ್ರೆ ನಮ್ಮ ಜೀವನದಲ್ಲಿ ಅದ್ಭುತಗಳು ಹೀಗೆ ಬರ್ತಾ ಇರುತ್ತೆ, ಒಂದ್ರ ಹಿಂದೆ ಒಂದು. ಅದಕ್ಕಾಗಿ ಬರೋರು ಕೆಲವರು ಇದ್ದಾರೆ. ನೀವು ಯಾಕೆ ಹೀಗೆ ಯಾವಾಗಲೂ ಅಲ್ಲಿ ಇಲ್ಲಿ ರಿಟ್ರೀಟ್ ಅಂತ ಓಡ್ತಾ ಇರ್ತೀರಿ? ಹಾಗೆ ಹೋಗ್ತಾ ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ಆರಾಮಾಗಿ ಬದುಕ್ಬೋದು. ಆ ರೀತಿ ಆಲೋಚನೆಯಲ್ಲಿ ಇರುವವರಿಗೆ ಯೇಸು ಕೊಡುವ ಆಲೋಚನೆ ಏನು ಅಂದರೆ, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 26ನೇ ವಾಕ್ಯ 26. ಯೇಸು ಅವರಿಗೆ ಅಂದರೆ ಯಾರಿಗೆ? ಅದರ ಹಿಂದೆ ನೀವು ಓದಿದರೆ ಗೊತ್ತಾಗ್ತದೆ. ಯೇಸು 5 ರೊಟ್ಟಿ ಮತ್ತು 2 ಮೀನನ್ನು ಅದ್ಭುತಕರವಾಗಿ ಅದನ್ನು ಆಶೀರ್ವದಿಸಿ ಜನರಿಗೆ ಕೊಟ್ಟರು. ಜನರೆಲ್ಲ ತಿಂದು ತೃಪ್ತರಾದರು, ಹೊಟ್ಟೆ ತುಂಬ ತಿಂದರು. ಊರೂರಿಗೆ ಹೋಗಿ ಹೇಳಿದರು, ಯೇಸು ಹತ್ರ ಹೋದರೆ ರೊಟ್ಟಿ ಸಿಗುತ್ತೆ, ನಾವೇನು ಕಷ್ಟಪಡೋದೇ ಬೇಡ. ಹೀಗೆ 5 ರೊಟ್ಟಿ 2 ಮೀನು ತಗೊಂಡು ಟೂಮ್ ಅಂತ ಏನೋ ಒಂದು ಮಂತ್ರ ಹೇಳಿ ಅದನ್ನು ಕೊಟ್ಬಿಟ್ರು. ನಾವು 5,000 ಜನ ತಿಂದು ಆರಾಮಾಗಿ ಬಂದುಬಿಟ್ವಿ, ನೀವು ಬನ್ನಿ ಅಂತ ಜನರನ್ನು ಕರ್ಕೊಂಡು ಬಂದರು. ಅವರು ಬಂದರು. ಅವ್ರನ್ನ ನೋಡಿ ಯೇಸು ಹೇಳ್ತಾರೆ, ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಸತ್ಯವಾಗಿ ಅಂದ್ರೇನು? ನೋ ಕಾಂಪ್ರಮೈಸ್. ನೀ ಬೇಜಾರಾದರೂ ಪರವಾಗಿಲ್ಲ, ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ನಾಳೆಯಿಂದ ಬರದೇ ಇದ್ದರೂ ಪರವಾಗಿಲ್ಲ, ಬೈದರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ನನ್ನನ್ನು ಶಿಲುಬೆಗೆ ಏರಿಸಿ ಸಾಯಿಸಿದ್ರೂ ಪರವಾಗಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ. ಮತ್ತೆ ಯಾಕೆ ಬಂದಿದ್ದು? ಹೊಟ್ಟೆ ತುಂಬುವಷ್ಟು ರೊಟ್ಟಿ ನಿನ್ನೆ ಸಿಕ್ತು, ಅದಕ್ಕೆ ಇವತ್ತು ಸಿಗುತ್ತೆ ಅಂತ ನಂಬಿ ಇವತ್ತು ಬಂದಿದ್ದೀರಿ. ನಿನ್ನೆ ಕಾಯಿಲೆ ಗುಣ ಆಯಿತು, ಇವತ್ತು ಗುಣ ಆಗುತ್ತೆ ಅಂತ ನಂಬಿ ಬಂದಿದ್ದೀರಿ. ನಾಳೆ ಬಂದಾಗ ನಾಳೆ ಇನ್ನೂ ಒಂದು ಕಾಯಿಲೆ ಗುಣ ಆಗುತ್ತೆ ಅಂತ ಬಂದಿದ್ದೀರಿ. ಮತ್ತೆ ಮನೆ ನಮಗೆ ಫ್ರೀಯಾಗಿ ಮನೆ ಸಿಗುತ್ತೆ ಅಂತ ಬಂದಿದ್ದೀರಿ. ಆಮೇಲೆ ಎಲ್ಲ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಬಂದಿದ್ದೀರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥವರಿಗೆ ಯೇಸು ಹೇಳ್ತಾರೆ, ಅಳಿದು ಹೋಗುವ ಈ ರೀತಿಯ ಆಹಾರಕ್ಕಾಗಿ ದುಡಿಯಬೇಡಿ. ಅಳಿದು ಹೋಗುವ ಆಹಾರವಾಗಿದೆ ಇದು, ಇದಕ್ಕಾಗಿ ದುಡಿಬೇಡಿ ಅಂದರೆ ಯೇಸು ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಈ ರೀತಿ ಒಂದು ಅದ್ಭುತ ಪಡ್ಕೊಂಡವರು ಇನ್ನೊಂದು ಅದ್ಭುತಕ್ಕಾಗಿ ಬರೋದಾದರೆ ನನ್ನ ಹಿಂದೆ ಬರಬೇಡಿ. ನಾನು ಅದೇ ಹೇಳ್ತೀನಿ ಯೇಸು ನಾಮದಲ್ಲಿ. ಒಂದು ಅದ್ಭುತ ಪಡ್ಕೊಂಡವರು ಈ ಆಲಯದೊಳಗಡೆ ಈ ವಾಕ್ಯವನ್ನು ಆಲಿಸ್ತಾ ಇರೋರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಇನ್ನೊಂದು ಅದ್ಭುತಕ್ಕಾಗಿ ಬರಬೇಡಿ. ಬೇಜಾರಾಯ್ತಾ? ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಕೋಪ ಬಂದರೂ ಪರವಾಗಿಲ್ಲ, ಇದರಿಂದ ಏನೇ ಆದರೂ ಪರವಾಗಿಲ್ಲ, ನಿಮಗೆ ನಷ್ಟ. ನಾನಿಲ್ಲಿ ನಿಂತ್ಕೊಂಡು ನೀವು ಬರ್ತಾನೇ ಇರಿ, ಯೇಸು ಅದ್ಭುತನೇ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮನ್ನು ನಾನು ಹಾಳು ಮಾಡ್ತೀನಿ. ಪ್ರೀತಿಯ ಸಹೋದರ ಸಹೋದರಿ, ಅದ್ಭುತ ಬೇಕು. ಯೇಸು ಅದ್ಭುತ ಸ್ವರೂಪಿ, ಯೇಸು ಅದ್ಭುತ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಯೇಸು ನಮ್ಮನ್ನು ಪ್ರೀತಿಸೋದ್ರಿಂದ, ನಮ್ಮ ಆತ್ಮದ ಬಗ್ಗೆ ಕಾಳಜಿ ಇರೋದ್ರಿಂದ, ನಾವು ನಿತ್ಯ ರಕ್ಷಣೆ ಪಡ್ಕೋಬೇಕು, ಆ ಉದ್ದೇಶದಿಂದ ಯೇಸು ಅದ್ಭುತ ಮಾಡ್ತಾರೆ. ನಾನು ಮತ್ತೆ ಹೇಳ್ತೀನಿ, ಪ್ರತಿಯೊಂದು ಅದ್ಭುತದ ಹಿಂದೆ, ಅತಿಶಯದ ಹಿಂದೆ, ಆಶೀರ್ವಾದದ ಹಿಂದೆ ಒಂದು ಆಧ್ಯಾತ್ಮಿಕ ಉದ್ದೇಶ ಇದೆ, ಒಂದು ಸ್ವರ್ಗೀಯ ಉದ್ದೇಶ ಇದೆ, ಒಂದು ಶಾಶ್ವತವಾದ ಉದ್ದೇಶ ಇದೆ. ಅದನ್ನೇ ಯೇಸು ಹೇಳಿದ್ದು, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ಬನ್ನಿರಿ ನನ್ನ ಹಿಂದೆ. ಯಾಕೆ? ನಿತ್ಯ ಜೀವಕ್ಕೋಸ್ಕರ ನನ್ನ ಹಿಂದೆ ಬನ್ನಿ, ನಿತ್ಯ ಜೀವಕ್ಕೋಸ್ಕರ ನನ್ನ ಹಿಂದೆ ಬನ್ನಿ ಅಂತ ಯೇಸು ಕರೀತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು 6ನೇ ಅಧ್ಯಾಯ ನೀವು ಓದ್ತಾ ಹೋಗಿ ಸ್ವಲ್ಪ ಸಮಯ ಆದಮೇಲೆ ಗೊತ್ತಾಗುತ್ತೆ, ಯೇಸುವಿನ ಈ ಬೋಧನೆಯನ್ನು ಕೇಳಲಾಗದೆ ಅನೇಕ ಜನರು ಹೋಗ್ಬಿಟ್ರು, ಗುಣಗುಟ್ಕೊಂಡು ಇವನೇನು ಹೇಳೋದು ಹುಚ್ಚುಚ್ಚುರ್ತಾರ, ಏನೇನೋ ಹೇಳ್ತಾ ಇದ್ದಾನೆ, ನಮಗೆ ಸಂಬಂಧ ಇಲ್ಲದೆ ಇರೋ ಬೋಧನೆ ಇದೆ ಅಲ್ಲ. ನಾವು ಬಂದಿರೋದು ಏನೇನೋ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ, ನಾವು ಬಂದಿರೋದು ಸಾಲ ಹೊತ್ಕೊಂಡು ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇವನಿಗೇನು ಗೊತ್ತು, ನಮ್ಮ ಮನೆಯಲ್ಲಿ ಏನೇನು ಕಷ್ಟ ಇದೆ, ನಮ್ಮ ಶರೀರದಲ್ಲಿ ಏನು ಬಾಧೆ ಇದೆ ಇವನಿಗೇನು ಗೊತ್ತು. ಇವನು ಹೇಳ್ತಾ ಇರೋದಕ್ಕೂ ನಮಗೂ ಸಂಬಂಧನೇ ಇಲ್ಲ. 6ನೇ ಅಧ್ಯಾಯ ನೀವು ಓದಿ ನೋಡಿ, ಯೇಸು ಕ್ರಿಸ್ತರಲ್ಲಿ ಹೇಳ್ತಾ ಹೇಳ್ತಾರೆ. ಅವ್ರ ಶರೀರದ ಬಗ್ಗೆ ಹೇಳ್ತಾರೆ, ರಕ್ತದ ಬಗ್ಗೆ ಹೇಳ್ತಾರೆ. ಇದು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿರೋ ಜನರಿಗೆ. ಯಾಕೆಂದರೆ ಅವರು ಒಂದು ಕ್ಯಾಟಗರಿ ಜನ, ಅವ್ರು ಬಂದಿರೋದು ರೊಟ್ಟಿ ಸಿಗುತ್ತೆ ಅಂತ. ಯೇಸು ಹೇಳ್ತಾ ಇದ್ದಾರೆ, ನನ್ನ ಶರೀರನೇ ಮುರ್ಕೊಂಡು ಕೊಡ್ತೀನಿ, ನನ್ನ ರಕ್ತ ಕೊಡ್ತೀನಿ, ಇದನ್ನು ತಿನ್ನಿ ಅಂತ.
ಅಲ್ಲಿರೋ ಜನರೆಲ್ಲ ಗೊಣಗುಟ್ಟುತ್ತಾ ಯೇಸುವನ್ನು ಬಿಟ್ಟು ಹೋಗ್ತಾರೆ. ಲಾಸ್ಟಿಗೆ ನೋಡಿ 52ನೇ ವಾಕ್ಯ ಹೇಳುತ್ತೆ, ಅಷ್ಟರಲ್ಲಿ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ವಾಗ್ವಾದ ಉಂಟಾಗಿದ್ದು ಮಾತ್ರ ಅಲ್ಲ, ಕೊನೆಗೆ 60ನೇ ವಾಕ್ಯ, ಯೇಸುಸ್ವಾಮಿಯ ಶಿಷ್ಯರಲ್ಲಿ ಹಲವರು ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು. ಮಾತ್ರವಲ್ಲ, ಯೇಸುವನ್ನು ಬಿಟ್ಟು ಹೋಗ್ಬಿಟ್ರು. 66ನೇ ವಾಕ್ಯ 6ನೇ ಅಧ್ಯಾಯ, ಅಂದಿನಿಂದ ಯೇಸುಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟರು. ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಯೇಸು ಅವ್ರನ್ನ ಹುಡ್ಕೊಂಡು ಹೋದ್ರ? ಅಯ್ಯೋ ಸಾರ್ ನಿಮ್ಗೇನಾಯ್ತು, ಯಾಕೆ ಬರಲಿಲ್ಲ, ನಾವು ಹೇಳಿದ್ದೇನಾದ್ರು ಬೇಜಾರಾಯ್ತು ಅಂದ್ಕೊಂಡು ಹೇಳ್ಕೊಂಡು ಹೋದ್ರ? ಹೋಗಿಲ್ಲ. ಯಾಕೆಂದರೆ ಯೇಸು ಏನು ಹೇಳ್ತಾ ಇದ್ದಾರೆ ಅಂತ ಯೇಸುಗೆ ಒಂದು ಕನ್ವಿಕ್ಷನ್ ಇತ್ತು, ಗ್ಯಾರಂಟಿ ಇತ್ತು. ಪ್ರೀತಿ ಸಹೋದರಿಯರೇ, ಅವ್ರು ಹೋಗಿದ್ದು ಮಾತ್ರ ಅಲ್ಲ, ಜೊತೆಯಲ್ಲಿದ್ದ 12 ಶಿಷ್ಯರಿದ್ದಾರೆ. ಇನ್ನು ಅವ್ರಿಗೆ ಕೇಳ್ತಾರೆ, ನೀವು ಬೇಕಾದ್ರೆ ಹೋಗ್ಬೋದು, ನಿಮಗೆ ಈ ನಿತ್ಯ ಜೀವಿತದ ಕುರಿತಾದ ಈ ರಕ್ಷಣೆಯ ಶುಭ ಸಂದೇಶ, ವಿಶ್ವಾಸದ ಸಂದೇಶ ಕೇಳಲಿಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಯು ಕ್ಯಾನ್ ಗೆಟ್ ಔಟ್ ಅಂತ ಯೇಸು ಜೊತೆಯಲ್ಲಿದ್ದ ಶಿಷ್ಯರಿಗೆ ಹೇಳ್ತಾರೆ. ನೀವು ಬರೀ ನನ್ನ ಜೊತೆಯಲ್ಲಿದ್ದರೆ ನಿಮ್ಗೆ ಹೊಟ್ಟೆ ತುಂಬ ರೊಟ್ಟಿ ಸಿಗುತ್ತೆ, ಅದ್ಭುತ ನೋಡ್ಬೋದು, ಪವಾಡ ನೋಡ್ಬೋದು, ಲೈಫ್ ಸೇಫ್ ಆಗಿರುತ್ತೆ ಅಂತ ಮಾತ್ರ ಇರೋದಾದರೆ ಇರಬೇಡಿ. ಯು ಕ್ಯಾನ್ ಲೀವ್ ಮೀ ನೌ, ಈಗಲೇ ಬಿಟ್ಟು ಹೋಗ್ತಾ ಇರಿ. ಆಗ ಪೇತ್ರ ಹೇಳ್ತಾರೆ, ಲಾರ್ಡ್ ವೇರ್ ಶಾಲ್ ವಿ ಗೋ, ನಾವೆಲ್ಲಿಗೆ ಹೋಗೋದು? ನಿತ್ಯ ಜೀವದ ವಾಕ್ಯಗಳು ಇರುವುದು ನಿಮ್ಮ ಬಳಿಯಲ್ಲಿ. ನಾವಾಗಿದ್ರೆ ಏನು ಹೇಳ್ತಾ ಇದ್ವಿ? ರೋಗ ಸೌಖ್ಯದ ವಾಕ್ಯ ಇರುವುದು ನಿಮ್ಮ ಬಳಿಯಲ್ಲಿ, ಆಶೀರ್ವಾದದ ವಾಕ್ಯಗಳಿರುವುದು ನಿಮ್ಮ ಬಳಿಯಲ್ಲಿ, ನಮ್ಮ ಜೀವನಕ್ಕೆ ಅಭಿವೃದ್ಧಿ ತರುವಂಥ ವಾಕ್ಯಗಳಿರುವುದು ನಿಮ್ಮ ಬಳಿಯಲ್ಲಿ, ನಮಗೆ ಹೊಸ ಮನೆ ಕಟ್ಟಿಕೊಡುವ ವಾಕ್ಯಗಳಿರುವುದು ನಿಮ್ಮ ಬಳಿಯಲ್ಲಿ, ನಮಗೆ ಪ್ರಮೋಷನ್ ಕೊಡುವಂಥ ವಾಕ್ಯಗಳಿರುವುದು ನಿಮ್ಮ ಬಳಿಯಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಪೇತ್ರ ಹೇಳಿದ್ದೇನು ಗೊತ್ತಾ? ನಿತ್ಯ ಜೀವವನ್ನು ತರುವ, ನಿತ್ಯ ಜೀವ ಕೊಡುವ ವಾಕ್ಯ ನಿಮ್ಮ ಹತ್ರ ಇದೆ. ಇದನ್ನು ಬಿಟ್ಟು ಇನ್ನು ಎಲ್ಲಿಗೆ ಹೋಗೋದು ನಾವು? ಪ್ರೀತಿಯ ಸಹೋದರಿಯರೇ, ಇದೇ ಉದ್ದೇಶ, ಶುಭ ಸಂದೇಶ ಸಾರುವುದರ ಉದ್ದೇಶ. ನೀವೆಲ್ಲರೂ ಸಾರಿ, ಆದರೆ ನಿಮಗೆ ಈ ಉದ್ದೇಶ ಗೊತ್ತಿರಬೇಕು. ನೀವೊಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಗೊತ್ತಾ? ಒಂದು ಉದಾಹರಣೆ, ಒಬ್ಬ ರೋಗಿ ಮಲಗಿರ್ತಾನೆ. ನೀವು ಆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡೋ ಉದ್ದೇಶ ಆ ರೋಗಿ ಹಾಸಿಗೆಯಿಂದ ಎದ್ದು ನಡಿಬೇಕನ್ನೋದು ನಿಮ್ಮ ಉದ್ದೇಶ ಆದರೆ ನೀವು ಹೋಗಿದ್ದ ಉದ್ದೇಶ ವೇಸ್ಟ್, ವ್ಯರ್ಥ. ನಿಮ್ಮ ಉದ್ದೇಶ ಏನಾಗಿರ್ಬೇಕು ಗೊತ್ತಾ? ಈ ರೋಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅರಿತುಕೊಂಡು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸಿ ಪಾಪಕ್ಕೆ ವಿಮುಖನಾಗಿ ನಿತ್ಯ ಜೀವ ಪಡ್ಕೋಬೇಕು. ಈ ಉದ್ದೇಶಕ್ಕಾಗಿ ನೀನು ಹೋಗಿ ಪ್ರಾರ್ಥನೆ ಮಾಡೋದಾದರೆ ನೀನು ಹೋಗಿದ್ದ ಉದ್ದೇಶ ರೈಟ್. ಅದಿಲ್ಲದೆ ಪಾಪ ತುಂಬ ವರ್ಷದಿಂದ ಮಲ್ಕೊಂಡಿದ್ದಾರೆ, ಹೋಗಿ ಒಂದು ಪ್ರಾರ್ಥನೆ ಮಾಡಿ ಎಬ್ಸಿ ಬರೋಣ ಅಂತ ಹೋಗೋದಾದರೆ ನೀನು ಹೋಗಿದ್ದ ಉದ್ದೇಶ ನಿನ್ನ ಉದ್ದೇಶ, ಅದು ದೇವರ ಉದ್ದೇಶ ಅಲ್ಲ. ದೇವರ ಉದ್ದೇಶ ಅದಲ್ಲ. ದೇವರ ಉದ್ದೇಶ, ಈ ಬೈಬಲ್ನ ಉದ್ದೇಶ, ಬೈಬಲ್ನಲ್ಲಿ ನಡೆದ ಪ್ರತಿಯೊಂದು ಅದ್ಭುತಗಳ ಉದ್ದೇಶ, ಪ್ರತಿಯೊಂದು ಬೋಧನೆಯ ಉದ್ದೇಶ, ಪ್ರವಾದಿಗಳ ಉದ್ದೇಶ, ಸಭೆಯನ್ನು ಸ್ಥಾಪನೆ ಮಾಡಿದರ ಉದ್ದೇಶ, ಯೇಸು ಮಾಡಿದ ಸಕಲ ಬೋಧನೆಗಳು, ಸಕಲ ಅದ್ಭುತಗಳು, ಸಕಲ ಕಾರ್ಯಗಳು, ಅದರ ಉದ್ದೇಶ ಒಂದೇ ಒಂದು. ಪ್ರೀತಿಯ ಸಹೋದರಿಯರೇ, ಅದಕ್ಕೆ ಬೇಕಾದ ಒಂದೇ ಒಂದು ವಾಕ್ಯ ಇದೆ. ಆ ವಾಕ್ಯದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ ಹೋಲಿ ಸ್ಪಿರಿಟ್. ಯೋಹಾನನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ 30-31ನೇ ವಾಕ್ಯ. ಇದು ಎಲ್ಲ ಪ್ರಾರ್ಥನೆಯಲ್ಲಿರೋರಿಗೆ ಅರ್ಥ ಆಗಬೇಕು. ಓಕೆ, ನಿಮ್ಮಲ್ಲಿ ಅನೇಕರು ಪ್ರೇಯರ್ ಗ್ರೂಪಲ್ಲಿರುವವರಿದ್ದೀರಿ, ಇಂಟರ್ಸೆಸರಿ ಗ್ರೂಪಲ್ಲಿರುವವರಿದ್ದೀರಿ, ಪ್ರೀಚರ್ಸ್ ಇದ್ದೀರಿ, ಟೀಚರ್ಸ್ ಇದ್ದೀರಿ, ಬೋಧಕರಿದ್ದೀರಿ, ಹಾಡುವವರಿದ್ದೀರಿ, ಡ್ಯಾನ್ಸ್ ಮಾಡೋರಿದ್ದೀರಿ, ಎಲ್ಲ ಇದ್ದೀರಿ. ಓಕೆ, ಫೈನ್, ಗುಡ್. ಆದರೆ ಯಾಕೆ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಇದ್ದು ಏನು ಪ್ರಯೋಜನ ಅಲ್ವಾ? ಸೊ ದಿಸ್ ಇಸ್ ದ ಪರ್ಪಸ್, ದಿಸ್ ಇಸ್ ದ ಅಲ್ಟಿಮೇಟ್ ಪರ್ಪಸ್. ಈ ಪರ್ಪಸ್ಗೋಸ್ಕರ ನೀವು ಮಾಡ್ತಾ ಇರೋದು. ವಾಟ್ ಈಸ್ ದ ಪರ್ಪಸ್ ಆಫ್ ದ ಚರ್ಚ್? ಸಭೆ ಯಾಕಿರೋದು? ಚರ್ಚ್ ಯಾಕಿರೋದು? ಸ್ಯಾಕ್ರಿಮೆಂಟ್ ಯಾಕಿರೋದು? ಬಲಿಪೂಜೆ ಯಾಕಿರೋದು? ಆರಾಧನೆ ಯಾಕಿರೋದು? ಈಸ್ಟರ್ ಹಬ್ಬ ಯಾಕೆ? ಕ್ರಿಸ್ಮಸ್ ಹಬ್ಬ ಯಾಕೆ? ನಮಗಿರುವ ಪ್ರಾರ್ಥನೆಗಳು, ನೋವೇನಾ ಪ್ರಾರ್ಥನೆಗಳು ಯಾಕೆ? ಇದೆಲ್ಲ ಯಾಕೆ? ಕನ್ಫೆಷನ್ ಯಾಕೆ? ಪರಮಪ್ರಸಾದ ಆರಾಧನೆ ಯಾಕೆ? ಪ್ರಬೋಧಕರು ಯಾಕೆ? ಹಾಡುವವರು ಯಾಕೆ? ಸ್ತುತಿ ಮಾಡೋರು ಯಾಕೆ? ರಿಟ್ರೀಟ್ ಸೆಂಟರ್ಸ್ ಯಾಕೆ? ಅದ್ಭುತಗಳು ಯಾಕೆ ಆಗಬೇಕು? ಪವಿತ್ರಾತ್ಮನ ವರಗಳು ಯಾಕೆ? ಫಲಗಳು ಯಾಕೆ? ಇದೆಲ್ಲ ಯಾಕೆ? ಇದೆಲ್ಲ ಇದಕ್ಕೋಸ್ಕರ. ಇದೊಂದೇ ಕಾರಣ. ಓನ್ಲಿ ಒನ್ ಪರ್ಪಸ್, ಒನ್ ರೀಸನ್. ದಿಸ್ ಈಸ್ ದ ಪರ್ಪಸ್, ದಿಸ್ ಈಸ್ ದ ಹೆವೆನ್ಲಿ ಪರ್ಪಸ್, ಹೆವೆನ್ಲಿ ರೀಸನ್, ಸ್ಪಿರಿಚುವಲ್ ಪರ್ಪಸ್. ಇದೇ ಒಂದು ಉದ್ದೇಶಕ್ಕೋಸ್ಕರ. ಈ ಉದ್ದೇಶ ನಮಗೆ ಅರ್ಥ ಆದರೆ ನೀವು ಪಾಸ್. ಈ ಉದ್ದೇಶ ನಿಮಗೆ ಒಪ್ಪಿಗೆ ಆದರೆ, ಕನ್ವಿಕ್ಟ್ ಆದರೆ, ಇದರಲ್ಲಿ ನೀವು ಕನ್ವಿನ್ಸ್ ಆದರೆ ನಿಮ್ಮ ಲೈಫ್ ಪಾಸ್.
ನಿಮ್ಮ ಲೈಫ್ ಫಿಕ್ಸ್. ಪ್ರೈಸ್ ದ ಲಾರ್ಡ್. ಓದಿ. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟು ಇವೆ? ಇನ್ನು ಎಷ್ಟು ಇವೆ? ಇವೆ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಯೇಸು ಮಾಡಿದ ಸೂಚಕ ಕಾರ್ಯಗಳಿಷ್ಟೇ ಅಲ್ಲ. ಈ 4 ಅಧ್ಯಾಯಗಳು ಶುಭ ಸಂದೇಶದಲ್ಲಿ ಏನು ಮಾಡಿದಾರೋ ಇಷ್ಟಲ್ಲ, ಇನ್ನೂ ತುಂಬ ಮಾಡಿದ್ದಾರೆ. ಅದನ್ನು ಇಲ್ಲಿ ಬರೆದಿಲ್ಲ. ಓಕೆ, ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ. ಎಲ್ಲರೂ ಕಿವಿ ಅಗ್ಲ ಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಈ ಯೇಸು ಮಾಡಿದ ಅದ್ಭುತಗಳ ಬಗ್ಗೆ, ಬೋಧನೆಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಬರೆದಿದ್ದರ ಉದ್ದೇಶ ಇಷ್ಟೇ. ಇಷ್ಟೇ ಅಂತ ಹೇಳಿದ ಮೇಲೆ ಇಷ್ಟೇ, ಮತ್ತಿನ್ನೊಂದಿಲ್ಲ, ಇಷ್ಟೇ. ದಿಸ್ ಇಸ್ ದ ಅಲ್ಟಿಮೇಟ್ ರೀಸನ್. ಇಷ್ಟೇ. ಏನಿಷ್ಟೇ? ಯೇಸು ದೇವರ ಪುತ್ರ, ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು, ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್, ಸಜೀವವನ್ನು ಪಡೆಯಬೇಕು. ಪಾಪ ಕ್ಷಮೆಯನ್ನು, ನಿತ್ಯ ಜೀವವನ್ನು ಪಡೆಯಬೇಕು. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಬೈಬಲ್ ಇರುವ ಉದ್ದೇಶ ಏನು? ನಾನು ಎಷ್ಟು ಗಂಟೆ ಬೋಧನೆ ಮಾಡಿದ್ರ ಉದ್ದೇಶ ಏನು? ವಾರ ರಿಟ್ರೀಟ್ ನಡೆಸ್ತಿರುವ ಉದ್ದೇಶ ಏನು? ಯೇಸು ನಾಮದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ನಡೀತಾ ಇದೆ, ರೋಗ ಸೌಖ್ಯಗಳಾಗ್ತಾ ಇದೆ, ಪಿಶಾಚಿಗಳು ಓಡ್ತಾ ಇದೆ. ಇದೆಲ್ಲ ನಡೀತಿರುವುದರ ಉದ್ದೇಶ ಇಷ್ಟೇ. ಎಲ್ಲ ಮಾನವರು ಎಲ್ಲರೂ ನಂಬಬೇಕು. ಏನಂತ ನಂಬಬೇಕು? ಯೇಸು ಕ್ರಿಸ್ತರೇ ದೇವರ ಪುತ್ರ, ಲೋಕರಕ್ಷಕರು ಎಂದು ನಂಬಿ, ಆ ನಂಬಿಕೆಯ ಫಲವಾಗಿ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ನಮ್ಮ ಆತ್ಮದಲ್ಲಿ ನಿತ್ಯ ರಕ್ಷೆಯನ್ನು ನಾವು ಪಡೆದುಕೊಂಡು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ, ದೇವರ ಮಕ್ಕಳಾಗಿ ಜೀವಿಸಬೇಕು. ದಿಸ್ ಇಸ್ ದ ಪರ್ಪಸ್. ಈ ಪರ್ಪಸ್ ನಿಮಗೆ ಅರ್ಥ ಆಗದೇ ಇದ್ದರೆ, ಗೊತ್ತಾಗದೇ ಇದ್ದರೆ, ನಿಮ್ಮ ಶುಭ ಸಂದೇಶ ಪ್ರಚಾರ ವೇಸ್ಟ್. ನೀವು ಮಾಡುವ ಸೇವೆಗಳು ವೇಸ್ಟ್. ನೀವು ಮಾಡುವ ಪ್ರಾರ್ಥನೆಗಳು ವೇಸ್ಟ್. ಎಲ್ಲ ವೇಸ್ಟ್, ಎಲ್ಲ ಯೂಸ್ಲೆಸ್. ಇದೆಲ್ಲ ಒಂದು ಪರ್ಪಸ್ಗೋಸ್ಕರ ಕೊಟ್ಟಿರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮೊದಲೇ ಹೇಳಿದೆ, ಇವತ್ತು ಆ ಪರ್ಪಸ್ ಫುಲ್ಫಿಲ್ ಆಗ್ತಾ ಇಲ್ಲ. ದೇವರ ಪವಿತ್ರಾತ್ಮನ ಈ ಉದ್ದೇಶ ನೆರವೇರ್ತಾ ಇಲ್ಲ. ಬಹಳ ದುಃಖಕರವಾದ ವಿಷಯ. ನಾವು ಈಗ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಜೀವನದಲ್ಲಿ ನಿಮಗೆ ಭಯಂಕರ ಕಷ್ಟ ಇದೆ, ನಿಮಗೆಲ್ಲರಿಗೂ ಅದ್ಭುತ ಆದರೆ ನಮಗೆ ತುಂಬ ಸಂತೋಷ ಆಗಿ ನಾವು ಹೋಗ್ತೀವಿ. ನಾಳೆ ಅದನ್ನೆಲ್ಲ ಕಡೆ ಪಬ್ಲಿಷ್ ಮಾಡ್ತೀವಿ. ಇವತ್ತು ಇಲ್ಲಿ 3 ಜನ ಪಾರ್ಶ್ವರೋಗಿಗಳು ಬಂದಿದ್ದರು, ಆರಾಧನೆಯ ವೇಳೆ ಎದ್ದು ನಡೆದಾಡಿದರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಎಲ್ಲೆಲ್ಲಿ ಸಾಕ್ಷಿ ಹೇಳಲಿಕ್ಕಾಗುತ್ತೋ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಹೇಳಿಸ್ತೀವಿ. ಆದರೆ ನಿಜವಾಗಲೂ ಅದಲ್ಲ ನಾವು ಮಾಡಬೇಕಾಗಿರೋದು. ನಾವು ಎಷ್ಟು ಮೂರ್ಖತನದಲ್ಲಿದ್ದೀವಿ ಅಂದರೆ, ಅವನ ಆತ್ಮ ರಕ್ಷಣೆ ಆಗಿದೆಯಾ ಅಂತ ನೋಡೋದಿಲ್ಲ. ಅವನ ಆತ್ಮಕ್ಕೆ ರಕ್ಷಣೆ ಸಿಗಿದೆಯಾ, ಅವನ ಅಂತರಂಗದಲ್ಲಿ ಹೋಲಿ ಸ್ಪಿರಿಟನ್ನು ಅವನು ಪಡ್ಕೊಂಡಿದ್ದಾನ, ಅದನ್ನು ನಾವು ನೋಡೋದಿಲ್ಲ. ಬರೀ ಶರೀರದಲ್ಲಾದ ಬದಲಾವಣೆ ನೋಡಿ ನಾವು ಸಂತೋಷ ಪಡ್ತೀವಿ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕೆಲವೊಂದು ಮನೆಗೆ ಹೋಗಿ ಪಾಪ ಅವ್ರು ಪ್ರಾರ್ಥನೆ ಮಾಡೋರು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಅವರು ಫಾಸ್ಟಿಂಗ್ ಇದ್ದು ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ಗೊತ್ತಾ? ಆ ಮನೇಲಿ ಮಲಗಿರುವ ರೋಗಿ ಎದ್ದೇಳಲಿ ಅಂತ. ಅವನು ಎದ್ದು ಸೀದಾ ಬಾರಿಗೆ ಹೋಗ್ತಾನೆ, ಅಥವಾ ಎದ್ದ ಮೇಲೆ ಅವನು ಇಷ್ಟದ ಪ್ರಕಾರ ಅವನು ಹೋಗ್ತಾನೆ. ಇವರು ಪ್ರಾರ್ಥನೆ ಮಾಡಿದ್ದು ಯಾಕೆ? ಅವನು ಹೇಳಲಿಕ್ಕೆ. ಅವನು ಎದ್ದ, ಹೇಳೋದಿಲ್ಲ ಅಂತ ನೋಡಿ. ದೇವ್ರು ಎಷ್ಟು ಒಳ್ಳೆಯವರು ಅಂದರೆ ನಿಮ್ಮ ಪ್ರಾರ್ಥನೆಗೂ ಮರ್ಯಾದೆ ಕೊಡ್ತಾ ಇದ್ದಾರೆ. ಅದು ನೀವು ಪ್ರಾರ್ಥನೆ ಮಾಡಬೇಕು. ಯಾಕೆ ಗೊತ್ತಾ? ಆ ರೋಗಿ ಆಗಿರ್ತಕ್ಕಂಥ ಪಾಪದ ಅವಸ್ಥೆಯಿಂದ ಎದ್ದೇಳಬೇಕು. ಅವನಿಗೆ ಪಾಪ ಪ್ರಜ್ಞೆ ಉಂಟಾಗಬೇಕು. ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ, ಒಬ್ಬನಿಡೀ ಪ್ರಪಂಚವನ್ನೆಲ್ಲ ತನ್ನದಾಗಿಸ್ಕೊಂಡು ಪ್ರಾರ್ಥನೆ ಮಾಡಿ, ಅದು ಕೆಲವರು ಹೇಳ್ತಾರಲ್ಲ, ಬ್ರದರ್ ನಾನು ಪ್ರಾರ್ಥನೆ ಮಾಡಿ ಎಲ್ಲ ಪಡ್ಕೊಂಡೆ, ನಾನು ಕೇಳಿದ್ದೆಲ್ಲ ಯೇಸು ಕೊಟ್ಟರು, ತುಂಬ ಸಂತೋಷ. ಮತ್ತು ನೀನೇನು ಮಾಡ್ತಿದ್ದೀಯಾ? ನಾನು ಅದಕ್ಕೆ ಬಂದಿದ್ದೀನಿ, ಪ್ರೇಯರ್ಗೆ ಅದಕ್ಕೆ ಬಂದಿರೋದು. ನಾಚಿಕೆ ಆಗಬೇಕು ನಿನಗೆ. ನೀನು ಕೇಳಿದ್ದೆಲ್ಲ ಯೇಸು ಕೊಟ್ಟ ಮೇಲೆ ನೀನು ಮತ್ತಿಲ್ಲಿ ಬಂದು ಕೂತ್ಕೊಂಡಿದ್ಯಾಕೆ? ಇನ್ನೂ ಏನಾದರೂ ತಗೊಳ್ಳಿಕ್ಕೆ? ನೀನು ಹೋಗಿ ಸಾರಬೇಕಾಗಿತ್ತು, ಯೇಸು ಜೀವಂತ ದೇವರ ಪುತ್ರ, ಲೋಕೋದ್ಧಾರಕರು, ಯೇಸು ನನಗಾಗಿ ಸತ್ತು ಪುನರುತ್ಥಾನರಾಗಿದ್ದಾರೆ, ಅದರ ಫಲವಾಗಿ ನನಗೆ ಇಷ್ಟೊಂದು ಆಶೀರ್ವಾದಗಳು ಸಿಕ್ಕಿದೆ, ನಾನು ಪಡ್ಕೊಂಡಿದ್ದೀನಿ, ನೀವು ನಂಬಿ ನಿಮಗೆ ರಕ್ಷಣೆ ಸಿಗ್ತದೆ ಅಂತ ಯೇಸುವಿಗಾಗಿ ಓಡಬೇಕಾಗಿತ್ತು. ಇನ್ನೂ ಅಳಿದು ಹೋಗುವ ರೊಟ್ಟಿ ಹಿಂದೆ ಬರ್ತಾನೇ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿ, ಯಾಕೆ ಬರ್ತಾ ಇದ್ದೀವಿ ಅಂದರೆ, ನಮಗೆ ಏನು ಅರ್ಥ ಆಗಿಲ್ಲ ಗೊತ್ತಾ? ಶುಭ ಸಂದೇಶ ಅರ್ಥ ಆಗಿಲ್ಲ. ವಿ ಡು ನಾಟ್ ನೋ
ವಾಟ್ ಈಸ್ ಗಾಸ್ಪಲ್. ಪೇತ್ರನಿಗೆ ಎಷ್ಟು ಮೀನು ಸಿಕ್ತು ಗೊತ್ತು, ಕುಷ್ಠರೋಗಿ ಎದ್ದು ನಡೆದಿದ್ದು ಗೊತ್ತು, ಕಾನಾ ಊರಿನ ಮದುವೆಯಲ್ಲಿ ನೀರು ದ್ರಾಕ್ಷಾರಸ ಆಗಿದ್ದು ಗೊತ್ತು, ಲಾಜರ ಸಮಾಧಿಯಿಂದ ಎದ್ದು ಬಂದಿದ್ದು ನಮಗೆ ಗೊತ್ತು. ಆದರೆ ಶುಭ ಸಂದೇಶ ಏನು ಅಂತ ಕೇಳಿದರೆ, ದಟ್ ಈಸ್ ದ ಫಂಡಮೆಂಟಲ್ ಟ್ರೂತ್ ದಟ್ ಎವ್ರಿ ಕ್ರಿಶ್ಚಿಯನ್, ಎವ್ರಿ ಚೈಲ್ಡ್ ಆಫ್ ಗಾಡ್ ಮಸ್ಟ್ ನೋ. ವಾಟ್ ಗಾಸ್ಪಲ್, ಶುಭ ಸಂದೇಶ. ವಾಟ್ ಈಸ್ ಗಾಸ್ಪಲ್ ಅಂತ ಕೇಳಿದರೆ ಒಳಗಡೆಯಿಂದ ಬೆಂಕಿ ಬಂದು ಬಾಯಲ್ಲದು ಹೇಳಬೇಕು, ಹಾಗೆ ಹೇಳಬೇಕು. ಈಗ ನಿಮಗೆ ಕೇಳಿದರೆ ನೀವೇನು ಹೇಳ್ತೀರಿ? ವಾಟ್ ಈಸ್ ಗಾಸ್ಪಲ್, ಶುಭ ಸಂದೇಶ ಅಂದರೆ ಏನು ಅಂತ ಕೇಳಿದರೆ ನೀವೆಷ್ಟು ಜನ ಹೇಳ್ತೀರಿ? ವೆಬ್ಎಕ್ಸ್ ಪ್ರೇಯರ್ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡೋರನ್ನ ನಾನು ಕೇಳ್ತಾ ಇಲ್ಲ, ಯಾಕಂದ್ರೆ ನಿಮಗೆ 10 ಸರಿ ಹೇಳಿ ಆಗಿದೆ, ಆದರೂ ಹೇಳಲ್ಲ ಕೆಲವ್ರು, ಗೊತ್ತು ನನಗೆ. ನಮ್ಮ ಹೃದಯ ಅಷ್ಟು ಕಠಿಣ ಆಗಿಬಿಟ್ಟಿದೆ. ನಾವು ನೋಡ್ಲಿಕ್ಕೆ ಸ್ಮೂತ್ ಇರ್ತೀವಿ ಅಷ್ಟೇ, ಆದರೆ ನಮ್ಮ ಹೃದಯ ಕಲ್ಲಾಗ್ಬಿಟ್ಟಿದೆ. ಸೆಲ್ಫ್ ಸೆಂಟರ್ಡ್ನೆಸ್, ಫೋಕಸಿಂಗ್ ಅಬೌಟ್ ಅವರ್ ಸೆಲ್ಫ್. ನಾನು 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 ನಂದು ನಂದು ನಾನು ನಂದು ನಾನು ನಂದು. ಅದೇ ಕಠಿಣ ಹೃದಯ. ನೋಡ್ಲಿಕ್ಕೆ ತುಂಬ ಸಾಫ್ಟ್. ಇವ್ರು ತುಂಬ ಸಾಫ್ಟ್ ಆಯಿತಾ? ನಿನಗೆ ಸಾಫ್ಟ್, ದೇವ್ರ ಲೆಕ್ಕದಲ್ಲಿ ಸಾಫ್ಟ್ ಅಲ್ಲ, ಹಾರ್ಡ್. ಸಾಫ್ಟ್ ಆಗಿದ್ರೆ ಈ ಥರ ಇರ್ತಾ ಇರಲಿಲ್ಲ. ನೀವು ನನ್ನ ನೋಡಿ ಹೇಳ್ಬೋದು, ನೀನು ಕಲ್ಲು, ನೀನು ಸರಿ ಇಲ್ಲ ಅಂತ. ಏನಾದರೂ ಹೇಳ್ಕೊಳ್ಳಿ, ಅದು ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಮ್ಮಂಥ ಸಾಫ್ಟ್ ಹಾರ್ಟೆಡ್ ಪೀಪಲ್ಗೆ ನೀನು ಈ ರೀತಿ ಮಾತಾಡಬಾರ್ದು. ನಿಮ್ಮದು ಹಾರ್ಟ್ ಸಾಫ್ಟ್ ಅಂತ ನೀವು ಹೇಳ್ಕೋಬೇಕಷ್ಟೇ, ದೇವ್ರು ಹೇಳಬೇಕಲ್ಲ. ಪ್ರೈಸ್ ದ ಲಾರ್ಡ್, ಯೇಸುವೇ ಸ್ತೋತ್ರ. ನೀವು ಸಾಫ್ಟಾಗಿ ನಗಾಡ್ಬಿಟ್ರೆ ಸಾಫ್ಟ್ ಅಂತನಾ? ನೋ. ಸಾಫ್ಟ್ ಸ್ಕಿನ್ ಇದ್ದರೆ ಸಾಫ್ಟ್ ಅಂತನಾ? ಅಲ್ಲ. ನೀವು ಸಾಫ್ಟಾಗಿ ಮಾತಾಡಿದರೆ ಸಾಫ್ಟ್ ಅಂತನಾ? ಈ ಸಾಫ್ಟಾಗಿ ಮಾತಾಡೋರೆಲ್ಲ ಡೇಂಜರ್, ತಿಳ್ಕೊಳ್ಳಿ ಫಸ್ಟ್. ಅಲ್ಲೇ ನಾವು ಪಲ್ಟಿ ಹೊಡೆಯೋದು. ಇವ್ರು ಇಷ್ಟು ಸಾಫ್ಟ್ ಇದ್ದಾರಲ್ಲ, ಅವರು ಸಾಫ್ಟ್ ಅಲ್ಲ, ಅಷ್ಟು ಹಾರ್ಟ್ ಆ್ಯಂಡ್ ಪೀಪಲ್. ಅವ್ರು ಬೇಗ ಹರ್ಟ್ ಆಗ್ತಾರೆ, ಅವ್ರು ಬೇಗ ಬೇಜಾರಾಗುತ್ತೆ, ಬೇಗ ಕೋಪ ಬರುತ್ತೆ, ಬೇಗ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವು ತಿಳ್ಕೊಳ್ತೀವಿ ಇವರು ಸಾಫ್ಟ್ ಅಂತ. ಸಾಫ್ಟ್ ಅಲ್ಲ, ದೇ ಆರ್ ದ ಹಾರ್ಡೆಸ್ಟ್ ಪೀಪಲ್. ನಿಮ್ಮ ಹಾರ್ಟ್ ಸಾಫ್ಟ್ ಇದ್ದರೆ ನಿಮಗೆಲ್ಲರನ್ನೂ ಬೇಗ ಕ್ಷಮಿಸ್ಬೋದು, ಬೇಗ ಪ್ರೀತಿಸ್ಬೋದು. ನೀವು ಯಾರ ಮೇಲೂ ರಿವೆಂಜ್ ಇಟ್ಕೊಳ್ಳೋದಿಲ್ಲ, ಯಾಕೆ ಸಾಫ್ಟ್ ಹಾರ್ಟ್, ಅಲ್ಲಿ ಏನೂ ನಿಲ್ಲೋದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ಏನು ಒಂದು ಹಾಡು ಹೇಳಲಿಕ್ಕೆ ಹೇಳಿದರು, ಹಾಡಿಗಾಗಿ ನಿಲ್ಲಿಸ್ಬೇಕು ಅಂದರು. ಒಂದು ಹಾಡ್ತೀರಾ? ಹಾಡ್ಲಿಕ್ಕೆ ಹೋದ್ರೆ ಮತ್ತೀಗ ಈ ಶುಭ ಸಂದೇಶ ಹೋಗುತ್ತೆ. ಈಗ ಒಂದು ಹಾಡು ಹಾಡಿ ಅಂತ ಸೆಂಟ್ರಲ್, ಅದಕ್ಕೋಸ್ಕರ ನಿಮಗೆ ಬೋರ್ ಆಗೋದು ಬೇಡ ಅಂತ. ನಿಜನಾ? ಸತ್ಯನಾ? ನನಗೆ ಬೇಜಾರಾಗುತ್ತೆ ನೀವೇನು ಹೇಳೋದು ಬೇಡ. ಬೋರ್ ಆಗುತ್ತೆ ಅಂತ ಅಂದರೆ ನೇರವಾಗಿ ಬೋರ್ ಆಗುತ್ತೆ ಅಂತ ಹೇಳಿ. ಅಷ್ಟೊಂದು ಸತ್ಯವಂತರ ನೀವು. ನನಗಿಂತ ನೀವೇ ಪರವಾಗಿಲ್ಲ. ನಾನೇ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡೆ, ನಿಮಗೆ ಬೋರ್ ಆಗುತ್ತೆ ಅಂತ. ಬೋರ್ ಆಗಲ್ಲ ತಾನೇ? ಕೆಲವರಿಗೆ ಆಗುತ್ತೆ. ನಿಮ್ಮ ಜೀವನನೇ ಬೋರ್ ಬಿಡಿ. ನೀವು ಯೇಸುನ ತಿಳ್ಕೊಂಡಿದ್ರೆ ಬೋರ್ ಆಗ್ತಿರ್ಲಿಲ್ಲ. ಶುಭ ಸಂದೇಶ ತಿಳ್ಕೊಳ್ಳಿಲ್ಲದಕ್ಕೆ ಜೀವನ ಬೋರ್ ಆಗಿದೆ ನಿಮಗೆ. ನೀವು ನಿಜವಾಗ್ಲೂ ಯೇಸುನ ತಿಳ್ಕೊಂಡವ್ರು ಯಾರು ಜೀವನದಲ್ಲಿ ಅವ್ರು ಬೋರ್ ಅಂತ ಹೇಳೋದೇ ಇಲ್ಲ. ಕೆಲವರು ಇದ್ದಾರೆ, ದಿನ ಪ್ರೇಯರಲ್ಲೇ ಇರ್ತಾರೆ, ಚರ್ಚಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಜೀವನ ಬೋರ್ ಅಂತಾರೆ. ಯಾಕಂದರೆ ಅವರೆಲ್ಲ ಹೋಗ್ತಾರೆ, ಯೇಸುನೇ ತಿಳ್ಕೊಳ್ಳಿಲ್ಲ, ಏನು ಪ್ರಯೋಜನ? ಸುಮ್ಮನೆ ಕೈ ತಟ್ತಾನೆ ಇರ್ತಾರೆ, ಕೈ ತಟ್ಟಿ ಕೂಗಿ ಕುಣಿದು ಬಿದ್ದು ಎದ್ದು ಎಲ್ಲ ಮಾಡ್ತಾರೆ. ಯಾಕೋ ಜೀವನ ಬೋರಪ್ಪ ತುಂಬ. ಕಾರಣ ಏನು ಗೊತ್ತಾ? ನೀವು ಯೇಸುವನ್ನು ಅರಿತುಕೊಳ್ಳಿಲ್ಲ, ಅದಕ್ಕೆ ಜೀವನ ಏನಾಗಿದೆ? ಬೋರ್ ಆಗ್ತಾ ಇದೆ. ಯೇಸುವನ್ನು ಅರಿತೊಬ್ಬ ಕ್ರೈಸ್ತನಿಗೆ ಜೀವನದಲ್ಲಿ ಏನು ಊಟ ಇದ್ದರೂ ಇಲ್ಲದೆ ಇದ್ದರೂ, ಆರೋಗ್ಯ ಇದ್ದರೂ ಇಲ್ಲದೆ ಇದ್ದರೂ, ಯಾರಿದ್ದರೂ ಇಲ್ಲದೆ ಇದ್ದರೂ, ನಿಮಗೆ ಜೀವನ ಮಾತ್ರ ಬೋರ್ ಆಗೋದೇ ಇಲ್ಲ. ಇವತ್ತು ನಮಗೆಲ್ಲರೂ ಇದ್ದರೂ ಬೋರ್ ಅನ್ನಿಸ್ತಾ ಇದೆ ಅಂದರೆ ನಮ್ಮ ಒಳಗಡೆ ಸತ್ಯ ಇಲ್ಲ, ಯೇಸುವಿನ ಕುರಿತಾದ ಅರಿವಿಲ್ಲ, ಶುಭ ಸಂದೇಶ ನಮಗೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗಿಲ್ಲ. ಅದರಿಂದ ನಮಗೆ ಲೈಫ್ ಏನಾಗ್ತಾ ಇದೆ? ಬೋರ್ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಓಕೆ, ನಾನು ಹಾಗಾದರೆ ಇನ್ನೊಂದು 10-15 ನಿಮಿಷದಲ್ಲಿ ನಿಲ್ಲಿಸ್ಬಿಡ್ತೀನಿ. ನಿಮಗೆ ಬೋರ್ ಆಗೋದು ಬೇಡ. ಈಗ ಹಾಡು ಹಾಕಿ ಮತ್ತೆ ಅದೊಂದು ಟೈಮ್ ಹೋಗಿ ಮತ್ತೆ ನಾನು ಮತ್ತೆ ಬರಲಿಕ್ಕಾಗಲ್ಲ. ಓಕೆ, ನಿಮಗೆ ಇದೊಂದು ಗೊತ್ತಿರಲಿ ಪ್ರೀತಿಯ ಸಹೋದರ ಸಹೋದರಿಯರೇ. ವಾಟ್ ಈಸ್ ಗಾಸ್ಪಲ್ ಅಂತ ಯಾರಾದರೂ ಕೇಳಿದರೆ ನಿಮಗೆ ಹೇಳಲಿಕ್ಕೆ ಆಗಬೇಕು. ಮತ್ತು ಇಷ್ಟೇನಾ ಅಂತ ಕೇಳಬೇಡಿ, ಅಷ್ಟೇ ಸಿಂಪಲ್ ಆಗಿದೆ. ಓಕೆ, ನಾವು ಹೇಳ್ತಾ ಇರೋದೇನು? ಪ್ರಾರಂಭದಲ್ಲಿ ನಿಮ್ಮ ವಿಶ್ವಾಸವನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ನೀವು ಫೈಟ್ ಮಾಡಬೇಕು. ಬೇರೆ ಯಾವುದು ಕಾಪಾಡ್ಕೊಳ್ಳಿಕ್ಕೆ ನೀವೇನು ಫೈಟ್ ಮಾಡೋದು ಬೇಡ.
ನಿಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಫೈಟ್ ಮಾಡುವಾಗ ಮಿಕ್ಕಿದ್ದೆಲ್ಲ ನಿಮಗೆ ಸೇಫ್ಟಿ ಆಗಿರುತ್ತೆ. ದೇವರ ಸಂರಕ್ಷಣೆ ನಿಮ್ಮ ಆತ್ಮ, ಪ್ರಾಣ, ದೇಹ, ಕುಟುಂಬ, ಜೀವನ, ನಿಮ್ಮ ಸರ್ವಸ್ವದ ಮೇಲೂ ಸಕಲದ ಮೇಲೂ ದೇವರ ಪ್ರೊಟೆಕ್ಷನ್, ದೇವರ ಸಂರಕ್ಷಣೆ ಇರುತ್ತೆ. ಅದನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಎಕ್ಸ್ಟ್ರಾ ಪ್ರೇಯರ್ಗಳು ಮಾಡೋ ಅವಶ್ಯಕತೆ ಬರೋದಿಲ್ಲ. ನೀವು ಮಾಡಬೇಕಾಗಿರೋದೊಂದೇ, ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಸ್ವಲ್ಪ ಹೋರಾಟ ಮಾಡಬೇಕು. ಇದು ಸುಮ್ಮನೆ ಆಗೋದಿಲ್ಲ. ಶುಡ್ ಫೈಟ್ ಅಂದರೆ ನಾವು ಸ್ವಲ್ಪ ಸ್ಟ್ರಗಲ್ ಮಾಡಲೇಬೇಕಾಗ್ತದೆ. ಆಧ್ಯಾತ್ಮಿಕ ಯುದ್ಧ, ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೆ ಸೈತಾನನ ಒಂದೇ ಟಾರ್ಗೆಟ್, ನಿಮ್ಮ ವಿಶ್ವಾಸ ಹಾಳು ಮಾಡಬೇಕು. ವಿಶ್ವಾಸದ ಜೀವನದಲ್ಲಿ ಇವನು ಬಲಗೊಳ್ಳಬಾರ್ದು. ಹಣದಲ್ಲಿ ಬಲಗೊಂಡ್ರೂ ಪರವಾಗಿಲ್ಲ, ನೀವು ಆಸ್ತಿವಂತರಾದರೆ ಪಿಶಾಚಿಗೆ ಏನು ತೊಂದರೆ ಇಲ್ಲ, ನೀವು ಆರೋಗ್ಯವಂತರಾದರೂ ಪಿಶಾಚಿಗೆ ತೊಂದರೆ ಇಲ್ಲ. ಆದರೆ ವಿಶ್ವಾಸದಲ್ಲಿ ಬಲಗೊಳ್ತಾ ಹೋದರೆ ಅವನಿಗೆ ನಿಮ್ಮಿಂದ ತೊಂದರೆ. ಅದಕ್ಕೆ ಅವನೇನು ಮಾಡ್ತಾನಂದರೆ, ನೀವು ವಿಶ್ವಾಸದಲ್ಲಿ ಬಲಗೊಳ್ಳದ ಹಾಗೆ ಎಲ್ಲ ಥರದ ಪ್ರಯತ್ನನೂ ಮಾಡ್ತಾನೆ. ಅದಕ್ಕೆ ಫಸ್ಟ್ ಪ್ರಯತ್ನ ಏನು ಗೊತ್ತಾ, ಒಂದು ಬೈಬಲ್ನ ಎತ್ತದ ಹಾಗೆ ನೋಡ್ಕೊಳ್ತಾನೆ. ನೀವು ಬೈಬಲ್ ಎತ್ತದ ಹಾಗೆ ನೋಡ್ಕೊಳ್ತಾನೆ. ಅಷ್ಟು ಅವ್ನು ಮಾಡಿಬಿಟ್ರೆ, ಅದರಲ್ಲಿ ಅವ್ನು ಸಕ್ಸಸ್ ಆಗಿಬಿಟ್ರೆ ನಿಮ್ಮನ್ನು ಯುದ್ಧದಲ್ಲಿ ಸೋಲಿಸೋದು ತುಂಬ ಸುಲಭ. ದಟ್ ಈಸ್ ಹಿಸ್ ಟೆಕ್ನಿಕ್, ಹಿಸ್ ವರ್ಕ್. ಓಕೆ, ವಾಟ್ ಈಸ್ ಗಾಸ್ಪಲ್? ನಾಳೆ ದಿವಸ ಯಾರಾದರೂ ಕೇಳಿದರೆ ಧೈರ್ಯವಾಗಿ ಹೇಳಬೇಕು. ಏನು ಶುಭ ಸಂದೇಶ ಅಂತ ಕೇಳಿದರೆ, ವಿತ್ ದಿಸ್ ವರ್ಡ್ ಯು ಶುಡ್ ಟೆಲ್. 2 ತಿಮೋತಿ 2ನೇ ಅಧ್ಯಾಯ 8-9 ವಾಕ್ಯ. ತುಂಬ ಸಿಂಪಲ್ ಟ್ರೂತ್, ಸತ್ಯ, ಸರಳವಾದ ನಿಜವಾದ ಸತ್ಯ, ಇಷ್ಟೇ. 2 ತಿಮೋತಿನಿಗೆ ಬರೆದ ಪತ್ರಿಕೆ, ಸೆಕೆಂಡ್ ಲೆಟರ್ ಆಫ್ ತಿಮೋತಿ ಚಾಪ್ಟರ್ 2 ವರ್ಸ್. ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ದಾವೀದನ ವಂಶಸ್ಥರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಹಾಲೆಲೂಯಾ, ಹಾಲೆಲೂಯಾ. ಏನು ಶುಭ ಸಂದೇಶ ಅಂದರೆ? ವಾಟ್ ಈಸ್ ಗಾಸ್ಪಲ್? ಶುಭ ಸಂದೇಶ ಅಂದ್ರೆ ಏನು? ಶುಭ ಸಂದೇಶ ಪ್ರಚಾರ, ಶುಭ ಸಂದೇಶ ಸಾರೋದು ಅಂತೆಲ್ಲ ಹೇಳ್ತೀವಲ್ವಾ. ಏನು ಶುಭ ಸಂದೇಶ ಅಂದರೆ? ದಾವೀದ ವಂಶಸ್ಥರಾದ ಯೇಸು ಕ್ರಿಸ್ತರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಇದೇ ನಾನು ಅಂದರೆ ನಾನಲ್ಲ, ಎಲ್ಲ ಸಭೆಯ ಅಧಿಕಾರಿಗಳು, ಸಭೆ, ಪ್ರಾರ್ಥನಾ ತಂಡದವರು, ರಿಟ್ರೀಟ್ ಸೆಂಟರು, ಪ್ರೇಯರ್ ಗ್ರೂಪ್ ಅವರು ಸಾರುವ ಶುಭ ಸಂದೇಶ ಇಷ್ಟೇ. ನಾವು ಇದು ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಸಾರ್ತೀವಿ. ಇದು ಒಂದು ಪಾಯಿಂಟ್ ಬಿಟ್ಟು ಬೇರೆ ಎಲ್ಲ ಸಾರ್ತಾ ಹೋಗ್ತೀವಿ. ಏನು ಸಾರ್ತೀವಿ? ಏಸು ಕುಷ್ಠರೋಗಿಯನ್ನು ಮುಟ್ಟಿದಾಗ ಕುಷ್ಠರೋಗಿ ಗುಣ ಹೊಂದ್ಕೊಂಡ. ಏಸು ಪೇತ್ರನಿಗೆ ಬಲೆ ಹಾಕಿದಾಗ ಮೀನು ರಾಶಿಯಾಗಿ ಸಿಕ್ತು. ಆಮೇಲೆ ಇನ್ನೇನೇನಿದೆ? ಕಾನಾವೂರಿನ ಮದುವೆಯಲ್ಲಿ ಏಸು ನೀರಿನ ದ್ರಾಕ್ಷಾರಸವನ್ನಾಗಿ ಮಾಡಿದರು. ಯೇಸುವಿನ ಬಳಿಗೆ ರೋಗಿಯನ್ನು ಹೊತ್ಕೊಂಡು ಬಂದಾಗ ಏಸು ಎದ್ದು ಹಾಸಿಗೆಯನ್ನು ಎತ್ಕೊಂಡು ಹೋಗು ಅಂತ ಹೇಳಿದರು. ಎಲ್ಲ ಸಾರ್ತೀವಿ. ಆದರೆ ಈ ಬೈಬಲನ್ನು ನೀವು ಉಪಯೋಗಿಸಿ ಶುಭ ಸಂದೇಶವನ್ನು ಸಾರಬೇಕು. ಈ ಬೈಬಲನ್ನು ಉಪಯೋಗಿಸಿ ನೀವು ಶುಭ ಸಂದೇಶವನ್ನು ಸಾರದೇ ಇದ್ದರೆ ಪೌಲರು ಹೇಳ್ತಾರೆ, ಧಿಕ್ಕಾರ. ಯಾರಿಗೆ ಧಿಕ್ಕಾರ? ಬೈಬಲನ್ನು ಉಪಯೋಗಿಸಿ ವರ್ಡ್ ಆಫ್ ಗಾಡನ್ನು ಕೋಟ್ ಮಾಡಿ ಪವಿತ್ರಾತ್ಮರು ನಿಮಗೆ ಕೊಟ್ಟಿರ್ತಕ್ಕಂಥ ವರದಾನಗಳನ್ನು ಉಪಯೋಗಿಸಿ ಶುಭ ಸಂದೇಶವನ್ನು ಸಾರದೇ ಇದ್ದರೆ ನಿನಗೂ ನನಗೂ ಹಾಗೆ ಜೀವಿಸುವ ಪ್ರತಿಯೊಬ್ಬರಿಗೂ ಧಿಕ್ಕಾರ. ಶುಭ ಸಂದೇಶ ಸಾರಬೇಕು. ನಿಮಗೆ ಪವಿತ್ರಾತ್ಮರ ವರ ಇದೆಯಾ? ರೋಗ ಸೌಖ್ಯದ ವರ, ಅದ್ಭುತ ಮಾಡುವ ವರ, ಎಲ್ಲ ದರ್ಶನಗಳನ್ನು ನೋಡುವ ವರ. ಹಾಗಾದರೆ ಉಪಯೋಗಿಸಿ ಶುಭ ಸಂದೇಶ ಸಾರಬೇಕು. ಆ ವರ ಉಪಯೋಗಿಸಿ ಶುಭ ಸಂದೇಶ ಸಾರಬೇಕು. ನಿಮಗೆ ಬೋಧನೆ ಮಾಡುವ ವರ ಇದೆಯಾ? ಮಾಡಿ. ಆ ಬೋಧನೆ ಮಾಡಿ ಅದರ ಮುಖಾಂತರ ಶುಭ ಸಂದೇಶ ಸಾರಬೇಕು. ನಿಮಗೆ ಬೇರೆ ಬೇರೆ ವರಗಳು ಪವಿತ್ರಾತ್ಮರು ಕೊಟ್ಟಿರ್ಬೋದು, ಇರಲಿ, ಒಳ್ಳೆಯದೇ, ಸಂತೋಷ. ಉಪಯೋಗಿಸಿ. ಪ್ರಾರ್ಥನೆ ಮಾಡುವ ವರ ಇದೆಯಾ? ಅನ್ಯ ಭಾಷೆ ವರ ಇದೆಯಾ? ಉಪಯೋಗಿಸಿ. ಅದನ್ನೆಲ್ಲ ಉಪಯೋಗಿಸಿ ಶುಭ ಸಂದೇಶ ಸಾರಲ್ಪಡಬೇಕು. ಆ ಶುಭ ಸಂದೇಶ ಏನು? ದಾವೀದ ವಂಶಸ್ಥರಾದ ಯೇಸು ಕ್ರಿಸ್ತರು ಮೃತರಾಗಿ ಪುನರುತ್ಥಾನರಾದರು. ಇದೇ ಶುಭ ಸಂದೇಶದ ಕೋರ್. ದಿಸ್ ಇಸ್ ದ ಅಲ್ಟಿಮೇಟ್ ಮೆಸೇಜ್. ಈಗ ಯೇಸು ಸತ್ತಿದ್ದನ್ನು, ಪುನರುತ್ಥಾನರಾಗಿರೋದನ್ನು ವಿವರಣೆ ಮಾಡಲಿಕ್ಕೆ ಈ ಬೈಬಲ್ ಬೇಕು, ಬೋಧಕರು ಬೇಕು, ರಿಟ್ರೀಟ್ ಸೆಂಟರ್ಗಳು ಬೇಕು. ಸಭೆ ಯೇಸು ಸ್ಥಾಪಿಸಿದ್ದು ಯಾಕೆ ಗೊತ್ತಾ? ಹೋಗಿರಿ, ಜಗತ್ತಿಗೆಲ್ಲ
ಲಾಜರನನ್ನು ಎಬ್ಬಿಸಿದ್ದು ಹೇಳಿರಿ ಅಂತನಾ? ಅದೇನು? ಹೋಗಿರಿ ಜಗತ್ತಿಗೆಲ್ಲ 5 ರೊಟ್ಟಿಯಿಂದ 5,000 ಜನರಿಗೆ ತೃಪ್ತಿಪಡಿಸಿದ್ದನ್ನು ಹೇಳ್ರಿ ಅಂತನಾ? ಅಲ್ಲ. ಏನಂತ ಹೇಳಬೇಕು? ಶುಭ ಸಂದೇಶವನ್ನು ಸಾರಿರಿ. ಪ್ರೇಷಿತರಿಗೆ ಹೇಳ್ತಾರೆ, ನೀವೀಗ ಹೋಗಬೇಡಿ, ಸ್ವರ್ಗದಿಂದ ಬರುವ ಶಕ್ತಿಯಿಂದ ತುಂಬಿದ ನಂತರ ನೀವು ಹೋಗಿ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆವಾಗಲೇ ಹೋಗಿದ್ರೆ ಅವ್ರು ಏನು ಸಾರ್ತಾ ಇದ್ರು? ನಿಮಗೆ ಗೊತ್ತಾ, ಯೇಸು ಅಲ್ಲೊಂದು ಕಡೆ ನನಗೆ ಮೀನು ಹಿಡ್ಕೊಬಾ ಅಂದರು, ನಾನು ಮೀನು ಹಿಡ್ಕೊಬಂದೆ, ಮೀನು ಬಾಯಲ್ಲೊಂದು ದುಡ್ಡಿತ್ತು, ಇದೇ ಸಾರ್ತಾ ಇದ್ದಿದ್ದವರು. ನೋಡಿ, ಯೇಸು ಲಾಜರ್ನ ನಿದ್ದೆ ಮಾಡ್ತಾ ಇದ್ದಾನೆ, ಎಬ್ಸೋಣ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು, ನಾವಲ್ಲಿ ಹೋದ್ವಿ, ಲಾಜರ್ನೇ ಹೊರಗೆ ಬಂದರು, ಲಾಜರ್ ಹೊರಗೆ ಬಂದ, ಇದನ್ನೇ ಸಾರ್ತಾ ಇದ್ರು. ಪವಿತ್ರಾತ್ಮರು ಬಂದ ಮೇಲೆ ಪೇತ್ರ ಎದ್ದು ನಿಂತು ಏನು ಸಾರ್ದ? ನೀವು ಓದಿ, ಈಗ ಬೇಡ, ಟೈಮ್ ಇಲ್ಲ ನನಗೆ, ಇಲ್ಲ ಅದು ಹೇಳ್ತೀನಿ. ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯ ನೀವು ಮನೆಗೆ ಹೋಗಿ ಓದಿ. ನನಗೆ ಹೇಳ್ತಾ ಇರೋದು ಸುಳ್ಳ ಅಂತ ನೀವು ಪರೀಕ್ಷೆ ಮಾಡಿ ನೋಡಿ. ಸುಮ್ಮನೆ ತಿಳ್ಕೊಳ್ಳೋದಲ್ಲ, ಪರೀಕ್ಷೆ ಮಾಡಿ ನೋಡಿ ಏನು ಸಾರಿದ್ರು ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಸಿಗಬೇಕು. ಯೇಸು ಕ್ರಿಸ್ತರು ನನಗಾಗಿ ಸತ್ರು. ಯಾಕೆ ಸತ್ರು? ಯೇಸು ಸತ್ತಿದ್ರಿಂದ ನನಗೇನು ಲಾಭ ಸಿಕ್ತು? ಅವ್ರು ಯಾಕೆ ಸಾಯಬೇಕು? ಮಾತ್ರ ಅಲ್ಲ, ಯೇಸು ಪುನರುತ್ಥಾನರಾದರು. ಸಿಂಪಲ್ ಅಲ್ವಾ? ಸತ್ರು ಪುನರುತ್ಥಾನರಾದರು. ಇದನ್ನು ಜನಕ್ಕೆ ಹೇಳಿದ್ರೆ ಜನ ನಂಬ್ತಾರ? ಇದರಲ್ಲಿ ಏನಿದೆ? ಈಗ ಲಾಜರ ಸತ್ತಿದ್ದು ಹೇಳಿದರೆ ಎಕ್ಸೈಟ್ ಆಗ್ತಾರೆ. ಈಗ ಯೇಸು ಸತ್ತು ಪುನರುತ್ಥಾನರಾದರು ಇದನ್ನು ಹೇಳಿದರೆ, ಅದೇ ನಮ್ಮ ಈ ಜ್ಞಾನಕ್ಕೆ ಇದು ಅರ್ಥ ಆಗಲ್ಲ. ನಮಗೆ ತುಂಬ ಹೆವಿ ವಿಷಯಗಳು ಗೊತ್ತು. ಈ ಸಿಂಪಲ್ ವಿಷಯ ಈ ತಲೆಗೆ ಅರ್ಥ ಆಗಬೇಕಾದ್ರೆ ಹೋಲಿ ಸ್ಪಿರಿಟ್ ಬೇಕು, ಪವಿತ್ರಾತ್ಮರು ಬೇಕು. ಅದಕ್ಕೆ 1 ಕೊರಿಂಥಿ 2:9-10 ಪೌಲರು ಹೇಳ್ತಾರೆ, ಕಣ್ಯಾವುದು ಕಂಡಿಲ್ಲ, ಕಿವಿ ಯಾವುದು ಕೇಳಲಿಲ್ಲ, ಮನುಷ್ಯ ಕಲ್ಪನೆಗೂ ಎಟುಕಲಿಲ್ಲ ಅಂಥ ಅತಿಶಯಗಳನ್ನು ದೇವರು ನಮಗೆ ಮಾಡಿದ್ದಾರೆ. ಅದನ್ನು ತಮ್ಮ ಆತ್ಮನ ಮುಖಾಂತರವಾಗಿ ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಇದನ್ನು ಹೇಳಬೇಕಾದ್ರೆ ಯೇಸುವಿನ ಮರಣದ ಬಗ್ಗೆನೇ ಹೇಳಿ ಅವ್ರು ಹೇಳ್ತಾರೆ, ಈ ಯೇಸುವಿನ ಯಾತನೆ, ಮರಣ, ಪುನರುತ್ಥಾನವನ್ನು ನಾವು ಸಾರ್ತಾ ಇದ್ದೀವಿ. ಆದರೆ ಇದು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಅರ್ಥ ಆಗಲ್ಲ, ಬೋಧನೆ ಮಾಡೋಕ್ಕಾಗಲ್ಲ. ಕಣ್ಣು ಕಂಡಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಜ್ಞಾನಕ್ಕೆ ಇದು ಅರ್ಥ ಆಗಲ್ಲ. ಪರಿಶುದ್ಧಾತ್ಮರು ನಿನಗೆ ಸಹಾಯ ಮಾಡಬೇಕು. ನಿನ್ನ ಶುಭ ಸಂದೇಶ ಸಾರಬೇಕಾದ್ರೆ, ಬೈಬಲ್ನಲ್ಲಿರೋದು ಸುಮಾರು ವಿಷಯ ಹೇಳಬೇಕಾದ್ರೆ ನನಗೆ ಪವಿತ್ರಾತ್ಮ ಬೇಕು ಅಂತಿಲ್ಲ. ಬಟ್ ಇನ್ ಆರ್ಡರ್ ಟು ಪ್ರೀಚ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್, ದ ಮೆಸೇಜ್ ಆಫ್ ಸಾಲ್ವೇಷನ್, ಯು ಮಸ್ಟ್ ನೀಡ್ ಹೋಲಿ ಸ್ಪಿರಿಟ್. ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಪ್ರೀಚ್ ದ ಗಾಸ್ಪಲ್. ಯು ಕ್ಯಾನ್ ಪ್ರೀಚ್ ಸೋ ಮೆನಿ ಅದರ್ ಥಿಂಗ್ಸ್. ತುಂಬ ವಿಷಯಗಳು ಹೇಳ್ಬೋದು, ಬೈಬಲ್ ವಾಕ್ಯ ಕೋಟ್ ಮಾಡಿ ತುಂಬ ಅದ್ಭುತಗಳು ಮಾಡ್ಬೋದು. ಆದರೆ ಗಾಸ್ಪಲ್ ಪ್ರೀಚ್ ಮಾಡಬೇಕಾದ್ರೆ ಹೋಲಿ ಸ್ಪಿರಿಟ್ ನಿನ್ನ ಒಳಗಡೆ ಬೇಕು. ಶುಡ್ ಪ್ರೇ ಫಾರ್ ಇಟ್. ಗಾಡ್ ವಿಲ್ ಗಿವ್ ಯು ದ ಹೋಲಿ ಸ್ಪಿರಿಟ್. ವಿ ಮಸ್ಟ್ ಪ್ರೇ ಫಾರ್ ಆಲ್ ದ ಲೀಡರ್ಸ್ ಆಫ್ ದ ಚರ್ಚ್. ಎಲ್ಲ ಸಭೆಯ ಅಧಿಕಾರಿಗಳಿಗಾಗಿ, ಧ್ಯಾನ ಕೇಂದ್ರಗಳಿಗಾಗಿ, ಪ್ರೇಯರ್ ಗ್ರೂಪ್ ಲೀಡರ್ಸ್ಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಗೊತ್ತಾ? ದೇ ಶುಡ್ ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಸೋ ದಟ್ ದೇ ಮೇ ಬಿ ಏಬಲ್ ಟು ಪ್ರೀಚ್ ದ ಗಾಸ್ಪಲ್ ಟು ದ ಪೀಪಲ್. ಇವತ್ತು ಶುಭ ಸಂದೇಶ ಇಲ್ಲದೆ ಇದ್ದರೆ ಜನ ವಿಶ್ವಾಸದಲ್ಲಿ ಬಲಗೊಂಡು ಸಾಕ್ಷಿಗಳಾಗಲ್ಲ. ಇವತ್ತು ಸಭೆಗೆ ಬೇಕಾಗಿರೋದು ಸಾಕ್ಷಿಗಳು, ವಿಟ್ನೆಸ್. ಅದರಿಂದ